ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಸೂಪರ್ ಇಂಟ್ರೆಸ್ಟಿಂಗ್ ಆಗಿರೋ 2018 ಅಲ್ಲಿ ರಿಲೀಸ್ ಆಗಿರೋ ಒಂದು ಕೊರಿಯನ್ ಮೂವಿನ ನೋಡೋಣ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದೊಂದು ಫ್ಯಾಂಟಸಿ ಮೂವಿ ಅಂತ ಕೂಡ ಹೇಳ್ಬೋದು. ಈ ಮೂವಿಯ ಹೆಸರು ಅ ವಂಡರ್ಫುಲ್ ಗೋಸ್ಟ್ ಅಂತ. ಇದರಲ್ಲಿ ಆಕ್ಟ್ ಮಾಡಿರೋ ಹೀರೋಗೋಸ್ಕರನೇ ಈ ಫಿಲ್ಮ್ ನ ನೋಡಬಹುದು. ನನಗಂತೂ ಆಕ್ಟರ್ ಅಂದ್ರೆ ತುಂಬಾನೇ ಇಷ್ಟ. ನಿಮ್ಮಲ್ಲಿ ಯಾರಿಗಿಷ್ಟ ಅಂತ ಕಮೆಂಟ್ ಮಾಡ್ಬಿಡಿ. ಮೂವಿಗೆ ಒನ್ ಲೈನರ್ ಎಲ್ಲ ಬೇಡ, ಡೈರೆಕ್ಟ್ ಆಗಿ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಆದ್ರೆ ಅದಕ್ಕೂ ಮುಂಚೆ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನೋಡಬಹುದು. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ಇನ್ ಕೇಸ್ ಫಾಲೋ ಮಾಡ್ಕೊಳ್ತಾ ಇರೋರು ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ತಡ ಮಾಡದೆ ಇವತ್ತಿನ ಇಂಟ್ರೆಸ್ಟಿಂಗ್ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಮೂವಿಯ ಸ್ಟಾರ್ಟಿಂಗ್ ಅಲ್ಲೇ ಒಬ್ಬ ಪೊಲೀಸ್ ಬಂದು ಒಬ್ಬನ ಚೇಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಅಯ್ಯೋ ಮಿಸ್ ಆಗ್ಬಿಟ್ನಾ, ಇವ್ ಸಿಗಲ್ವಾ ಅಂತ ನೋಡ್ತೀವಿ. ಆದ್ರೆ ಪೊಲೀಸ್ ಅಂತವರು ಅವರನ್ನ ಹಿಡಿದ್ ಬಿಟ್ರು. ಈ ಪೊಲೀಸ್ ಆಫೀಸರೇ ಈ ಫಿಲ್ಮ್ ಅಲ್ಲಿ ಸೆಕೆಂಡ್ ಹೀರೋ. ಅಷ್ಟೇ ಅಲ್ಲ, ಇಲ್ಲಿ ಮೂವಿ ಟೈಟಲ್ ನ ಹಾಕಿ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಇನ್ನೊಂದ್ ಕಡೆ ಒಂದು ಬಸ್ ನ ತೋರಿಸ್ತಾರೆ. ಅಲ್ಲಿ ಒಬ್ಬ ಮೆಂಟಲ್ ತರ ಒಂದು ವಯಸ್ಸಾದ ಅಜ್ಜಿ ಹತ್ರ ಕೂಗಾಡ್ತಾ ಇರ್ತಾನೆ. ನಾನ್ ಯಾರು, ನಾನು ಎಂತ ದೊಡ್ಡ ಡಾನ್ ಅಂತ ಗೊತ್ತಾ, ನಾನೇ ನಿಂತ್ಕೊಂಡಿದೀನಿ, ನೀನ್ ಕೂತ್ಕೊಂಡಿದ್ಯಾ ಅಂತ ಹೇಳಿ ಅಜ್ಜಿನೇ ಬೆದರಿಸ್ತಾ ಇರ್ತಾನೆ. ಇದನ್ನೆಲ್ಲ ಸುತ್ತ ಇರೋರ್ಗೆಲ್ಲ ನೋಡಿ ತುಂಬಾನೇ ಬೇಜಾರಾಗುತ್ತೆ. ಬಟ್ ಯಾರು ಕೇಳೋ ತರ ಇಲ್ಲ. ಇವ್ನ ಏನಕ್ಕಿದ್ರೆ ಮೆಂಟಲ್ ತರ ಬಡ್ಕೊಂತಾ ಇದ್ದಾನೆ ಅಂತ ಹೇಳಿ ಅವ್ರವ್ರ ಪಾಡ್ಗೆ ಅವ್ರವ್ರ ಕೆಲಸನ ನೋಡ್ಕೊಂಡು ಕೂತಿರ್ತಾರೆ. ಬಟ್ ಇವ್ನ ಈ ತರ ಅಜ್ಜಿ ಹತ್ರ ಕೂಗಾಡ್ತಾ ಇರೋದನ್ನ ಹಿಂದ್ಗಡೆಯಿಂದ ಒಂದು ಸ್ಕೂಲ್ ಸ್ಟೂಡೆಂಟ್ ವಿಡಿಯೋ ಮಾಡ್ತಾ ಇರ್ತಾಳೆ. ಇದನ್ನ ಗಮನಿಸೋ ಅವನು ಅವ್ರಿಗೆ ಬೆದರಿಸ್ತಾನೆ. ಏನಮ್ಮ, ಫೋನ್ ಗಿನ್ ಬೇಡವಾ, ಹೆಂಗೆ ಕೆಳಗಡೆ ಹೊಡೆದಾಕ್ಬಿಡ್ತೀನಿ, ಲಿಮಿಟ್ಸ್ ಅಲ್ಲಿ ಇದ್ರೆ ಸಾಕು ಅಂತ ಹೇಳಿ ಬೈತಾ ಇರ್ತಾನೆ. ಆ ಹುಡ್ಗಿ ಪಕ್ಕದಲ್ಲೇ ಇನ್ನೊಂದ್ ಕಡೆಗೆ ನಮ್ ಹೀರೋ ಕುತ್ಕೊಂಡಿರೋದು. ನಮ್ ಹೀರೋ ನೋಟಾನೇ ಅದೇ ತಾನೆ ಗುರಾಯಿಸ್ಕೊಂಡ್ ನೋಡ್ದಂಗಿರುತ್ತೆ. ಅವನ್ನ ನೋಡಿದ ತಕ್ಷಣ ಇವನು ನಮ್ ಹೀರೋ ಮೇಲೆ ಕೂಡ ರೋಪ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನಂಗ್ ಗುರಾಯಿಸ್ತಾ ಇದೀಯಾ, ಕಣ್ಗುಡೇನ್ ಕಿತ್ತಾಕ್ಬಿಡ್ತೀನಿ ಅಂತ ಹೇಳಿದಾಗ ನಮ್ ಹೀರೋಗೆ ಗುರಾಯಿಸ್ಕೊಂಡ್ ಎದ್ ಬರ್ತಾನ. ಅವ್ನ್ ಎದ್ ಬಂದಿದ್ ನೋಡಿ ಅವ್ನ್ ಭಯ ಪಟ್ಬಿಟ್ಟ. ಅಯ್ಯೋ ಸರ್, ದಯವಿಟ್ಟು ನಾನು ಬಿಟ್ಬಿಡಿ, ಏನೋ ಗೊತ್ತಿಲ್ಲದೆ ಆವಾಜ್ ಹಾಕ್ಬಿಟ್ಟೆ ಅಂತ. ಅವ್ನ ಹತ್ರ ಬಂದವರು ನನ್ ಸ್ಟಾಪ್ ಬಂತು, ನಾನು ಇಳಿಯಕ್ ಬಂದಿದ್ದು ಅಂತ ಹೇಳಿ ಸೈಲೆಂಟ್ ಆಗಿ ಬಸ್ ಇಂದ ಇಳಿದ್ಬಿಟ್ಟ. ಸ್ವಲ್ಪ ಹೊತ್ತಲ್ಲ ಹುಡುಗಿ ಕೂಡ ಆ ಸ್ಟೂಡೆಂಟ್ ಗೆ ವಿಡಿಯೋ ಮಾಡ್ತಾ ಇದ್ಲಲ್ಲ, ಅವ್ರಿಗೇನು ಹಂಗೆ ನಮ್ ಹೀರೋ ಹಿಂದ್ಗಡೆನೆ ಬಸ್ ಇಂದ ಇಳಿದ್ಬಿಟ್ಲು. ಹೀರೋನ ಕೇಳ್ತಾಳೆ, ಹೌದು ನೀವ್ ಹಾಕೊಂಡಿರೋ ಟಿ ಶರ್ಟ್ ಅಲ್ಲಿ ಹಿಂದ್ಗಡೆ ಯಾವ್ದೋ ಜಿಮ್ ಹೆಸರಿದೆ, ಜಿಮ್ ಟ್ರೈನರ್ ಅಂತ ಬೇರೆ ಹಾಕೊಂಡಿದ್ದೀರಾ, ಹಿಂಗಿರ್ಬೇಕಾದ್ರೆ ಬಸ್ ಅಲ್ಲಿ ಅಷ್ಟು ಅನ್ಯಾಯ ನಡೀತಾ ಇದೆ, ಕೇಳ್ದೆ ಸುಮ್ನೆ ಇದ್ದೀರಲ್ವಾ ಅಂದಾಗ ಹೀರೋ ಹೇಳ್ತಾನೆ, ಇಲ್ಲೋಡಮ್ಮ ಚಿಕ್ಕ ಹುಡುಗಿ, ಅದೆಲ್ಲ ನನ್ ಕೆಲ್ಸ ಅಲ್ಲ, ನನಗ್ ಬೇಡದಿರೋ ಕೆಲ್ಸದಲ್ಲಿ ನಾನೇನಕ್ಕೆ ತಲೆ ಹಾಕ್ಲಿ ಅಂತ ಹೇಳಿದ್ರೆ ಹುಡುಗಿಗೆ ಟೆನ್ಷನ್ ಆಗೋಯ್ತು. ಹುಡುಗಿಲಿಂದ ಹೋಗ್ಬೇಕಾದ್ರೆ ನಮ್ ಹೀರೋನ ಹೊಡೆದ್ಬಿಟ್ಟೆ ಓಡೋಗ್ತಾಳ. ಥೂ ಪಾಪ ನಮ್ ಹೀರೋ ಅಂತ ಹೇಳ್ತಾ ಇದೀವಿ, ಅಪ್ಪ ಯಾಕೆ ಈ ತರ ಆಡ್ತಿದ್ದಾನೆ, ನೋಡೋಣ ಮುಂದಕ್ಕೆ. ಈ ತರ ಅವ್ನು ಅಲ್ಲಿಂದ ಸ್ಟ್ರೇಟ್ ಆಗಿ ಅವ್ನ್ ಜಿಮ್ಗೆ ಹೋದ. ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾ ಇರ್ತಾನೆ. ಈ ತರ ಅವ್ರಿಗೆಲ್ಲ ಹೇಳ್ಕೊಡ್ತಾ ಇರ್ಬೇಕಾದ್ರೆ ಒಂದು ಫೋನ್ ಕಾಲ್ ಬರುತ್ತೆ. ಕಾಲ್ ಮಾಡಿರೋದು ಬೇರೆ ಯಾರು ಅಲ್ಲ, ಒಂದು ಡಾಕ್ಟರ್. ಅವ್ರು ಕಾಲ್ ಮಾಡ್ಬಿಟ್ಟು, ಇಲ್ಲೋಡಪ್ಪ ನೀನ್ ಒಳ್ಳೆ ಟೈಮ್ ಅಂತ ಕಾಣಿಸುತ್ತೆ, ಬೇಗನೆ ಡೋನರ್ ಸಿಕ್ಬಿಟ್ರು ಅಂತ ಹೇಳಿದ ತಕ್ಷಣ ನಮ್ ಹೀರೋ ತುಂಬಾನೇ ಖುಷಿ ಪಡ್ತಾನೆ. ಅಷ್ಟೇ ಕೂಗಾಡಕ್ಕೆ ಶುರು ಮಾಡ್ಬಿಟ್ಟ. ಯಾಕಂದ್ರೆ ನಮ್ ಹೀರೋಗೆ ಒಂದು ಮಗಳಿರ್ತಾಳೆ. ಆ ಹುಡ್ಗಿಗೆ ಹಾರ್ಟ್ ಅಲ್ಲಿ ಏನೋ ಪ್ರಾಬ್ಲಮ್, ಸೊ ಹಾರ್ಟ್ ನ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕು, ಅದರಿಂದ ಡೋನರ್ ಸಿಕ್ಬಿಟ್ರು ಅಂತ ಹೇಳಿದಕ್ಕೆ ಇವ್ನು ಇಷ್ಟು ಖುಷಿ ಪಡ್ತಾ ಇರೋದು. ಅದಾದ್ಮೇಲೆ ಸ್ಟ್ರೇಟ್ ಆಗಿ ಅವ್ನು ಅಲ್ಲಿಂದ ಡಾಕ್ಟರ್ ನ ಮೀಟ್ ಮಾಡಕ್ಕೆ ಅಂತ ಹೋಗ್ತಾನೆ. ಡಾಕ್ಟರ್ ಹೇಳ್ತಾರೆ, ನೋಡಪ್ಪ ಡೋನರ್ ಏನೋ ಸಿಕ್ಬಿಟ್ರು, ಆದ್ರೆ ಈಗ ಆಪರೇಷನ್ ಗೆ ತುಂಬಾನೇ ಅಮೌಂಟ್ ಬೇಕಾಗುತ್ತೆ, ಆದಷ್ಟು ಬೇಗ ಅಮೌಂಟ್ ಗೆ ರೆಡಿ ಮಾಡ್ಕೊ ಅಂತ ಹೇಳಿದಾಗ ಅವನಂತಾನೆ, ಅಯ್ಯೋ ಡಾಕ್ಟರ್, ಡೋನರ್ ಸಿಕ್ಕಿದೆ ನನ್ ಪುಣ್ಯ, ಅಮೌಂಟ್ ಬಗ್ಗೆ ಎಲ್ಲ ನೀವು ಚಿಂತೆ ಮಾಡ್ಬೇಡಿ, ನಾನ್ ಜಿಮ್ ನ ಸೇಲ್ ಮಾಡಿ ಆದ್ರೂ ನಾನು ಅಮೌಂಟ್ ನ ರೆಡಿ ಮಾಡ್ಬಿಡ್ತೀನಿ, ನೀವು ಆಪರೇಷನ್ ಬೇಕಾಗಿರೋ ವ್ಯವಸ್ಥೆ ಎಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಅಲ್ಲಿಂದ ಹೊರಡ್ತಾನೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಸೆಕೆಂಡ್ ಹೀರೋನ ತೋರಿಸ್ತಾರೆ, ಆ ಪೊಲೀಸ್ ಆಫೀಸರ್ ನ. ಅವನು ಮಾರ್ಕೆಟ್ ಅಲ್ಲಿರೋ ಅವ್ರ ಗರ್ಲ್ ಫ್ರೆಂಡ್ ನ ಮೀಟ್ ಮಾಡಕ್ಕೆ ಅಂತ ಹೋಗ್ತಾನೆ. ಅವ್ರ ಗರ್ಲ್ ಫ್ರೆಂಡ್ ಬಂದು ಒಂದು ಮೀನ್ ಅಂಗಡಿನ ಇಟ್ಕೊಂಡಿರ್ತಾಳೆ. ಆಲ್ಮೋಸ್ಟ್ ಲೇಟ್ ಆಗ್ಬಿಟ್ಟಿರುತ್ತೆ. ಅವಳು ಬರ್ತಾಳೆ, ನಾವು ಮನೆಗೆ ಹೋಗೋಣ ಬಾ ಅಂತ ಕರೆದ್ರೆ ಅವಳು ಬರ್ತಾ ಇಲ್ಲ. ಇಲ್ಲ ನನ್ನ ಹತ್ರ ಇರೋ ಮೀನೆಲ್ಲ ಸೇಲ್ ಆಗೋವರೆಗೂ ನಾನ್ ಮನೆಗೆ ಬರಲ್ಲ ಅಂತ ಹೇಳ್ತಾಳೆ. ನಮ್ ಹೀರೋ ನೈಸಾಗಿ ಅಲ್ಲಿಂದ ಹಿಂದ್ಗಡೆ ಹೋದವನು ಅವ್ನ್ ಪೊಲೀಸ್ ಶರ್ಟ್ ನ ಬಿಚ್ಬಿಟ್ಟು ಆ ವೈಟ್ ಶರ್ಟ್ ಅಲ್ಲೇ ಆ ಮೀನೆಲ್ಲ ಸೇಲ್ ಆದ್ರೆ ತಾನೆ ಇವಳು ಬರೋದು, ಅದರಿಂದ ಒಂದು ಲೇಡಿ ಹತ್ರ ಅಮೌಂಟ್ ಎಲ್ಲ ಕೊಟ್ಬಿಟ್ಟು ನನಗೋಸ್ಕರ ಮೀನೆಲ್ಲ ತಗೊಂಡ್ಬರ್ತೀರಾ ಅಂತ ಹೇಳಿ ಅವನೇ ದುಡ್ಡು ಕೊಟ್ಟು ಮೀನೆಲ್ಲ ತಗೊಳ್ತಾನೆ. ಇವಾಗ ಮೀನೆಲ್ಲ ಸೇಲ್ ಆಯ್ತಲ್ವಾ, ಅವನ ಹತ್ರ ಬಂದ್ಬಿಟ್ಟು, ಪರವಾಗಿಲ್ವೇ ಎಷ್ಟು ಬೇಗ ಸೇಲ್ ಮಾಡ್ಬಿಟ್ಟೆ, ಬಾಬಾ ಮನೆಗೆ ಹೋಗೋಣ ಅಂತ ಹೇಳಿ ತುಂಬಾ ಖುಷಿಯಾಗಿ ಅವಳು ಕೈನ ಹಿಡ್ಕೊಂಡು ಮನೆಗೆ ಹೋಗ್ತಾನೆ. ಇದು ಇವತ್ ಮಾತ್ರ ಅಲ್ಲ, ಅವಾಗ ನಡೀತಾನೆ ಇರುತ್ತೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ ಹೀರೋ ಅವ್ರ ಮನೇಲಿ ತೋರಿಸ್ತಾರೆ. ನಮ್ ಹೀರೋ ಸ್ನಾನಕ್ಕೆ ಹೋಗಿರ್ಬೇಕಾದ್ರೆ ನಮ್ ಹೀರೋ ಅವ್ರ ಮಗಳು, ಅಪ್ಪ ಸ್ನಾನಕ್ಕೆ ಹೋಗ್ಬಿಟ್ರೆ ಐ ಜಾಲಿ ಅಂತ ಹೇಳಿ ಅಲ್ಲಿರೋ ದೊಡ್ಡ ಟೆಡಿ ಬೇರ್ ನೆತ್ತಾಕೊಂಡು ಈ ಜಾನ್ಸಿನ ಲೆವೆಲ್ ಗೆ ಬಾಕ್ಸಿಂಗ್ ಮಾಡ್ತಾ ಇರ್ತಾಳೆ ಆ ಗೊಂಬೆ ಹತ್ರ. ಆಕ್ಚುಲಿ ಚಿಕ್ಕ ಹುಡುಗಿಗೆ ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಈ ತರ ಪ್ರೆಷರ್ ಕೊಡೋದಾಗ್ಲಿ, ಈ ತರ ಜಂಪ್ ಮಾಡೋದಾಗ್ಲಿ ಮಾಡಬಾರ್ದು, ಅದಕ್ಕೆ ಅವ್ರಪ್ಪ ಇದನ್ನೆಲ್ಲ ಮಾಡ್ಬೇಡ ಅಂತ ಹೇಳಿರ್ತಾರೆ. ಇದ್ರು ಅವ್ರಪ್ಪ ನೋಡದಿರೋ ಗ್ಯಾಪ್ ಅಲ್ಲಿ ಈ ತರ ಮಾಡೋದು. ಈಗ ಅಪ್ಪ ಬರ್ತಿದಾರೆ ಅಂತ ಗೊತ್ತಾಗಿ ಹೋಗಿ ಸೈಲೆಂಟ್ ಆಗಿ ಬಟ್ಟೆ ಹತ್ರ ನಿಂತ್ಕೊಂಡ್ಬಿಡ್ತಾಳೆ. ಏನ್ ಮಾಡ್ತಾ ಇದ್ದೆ ಇಷ್ಟೊತ್ತು ಅಂದ್ರೆ ಹುಡುಗಿ, ಇಲ್ವಲ್ಲಪ್ಪ ನೀನ್ ಸ್ನಾನ ಮುಗಿಸ್ಕೊಂಡ್ ಬರ್ತೀಯ ಅಂತ ವೇಟ್ ಮಾಡ್ತಾ ಇದ್ದೆ ಅಂದಾಗ ಅವ್ರಪ್ಪ ಅಂತಾರೆ, ಆ ಬೊಂಬೆ ಬಿದ್ದಿರೋ ಪೊಸಿಷನ್ ನೋಡಿದ್ರೇನೆ ನನ್ಗೆ ಗೊತ್ತಾಗ್ತಿದೆ, ನಿನ್ಗೆ ಎಷ್ಟು ಸತಿ ಹೇಳಿದೀನಿ ಈ ತರ ಮಾಡ್ಬೇಡ ಅಂತ, ನಿನ್ಗೆ ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಇದೆ, ನೀನ್ ಸ್ವಲ್ಪ ದಿನದಲ್ಲಿ ಆಪರೇಷನ್ ಮುಗ್ದೋಗುತ್ತೆ, ಆಪರೇಷನ್ ಆದ್ಮೇಲೆ ನೀನ್ ಇಷ್ಟಕ್ಕೂ ನೀನ್ ಆಟ ಆಡು, ನಾನು ಯಾವತ್ತೂ ನಿನ್ನ ಕಟ್ಟಾಕಲ್ಲ ಅನ್ನೋ ತರ ಹೇಳ್ತಾರೆ. ಇಷ್ಟೊತ್ತು ಅಂತ ಇಟ್ಕೊಂಡಿರೋ ಮುಖ ಈ ಮಾತ್ ಕೇಳಿದ್ಮೇಲೆ ಸಂತೋಷ ಪಡೋದು. ಅದಾದ್ಮೇಲೆ ಆ ಹುಡುಗಿನ ಸ್ಕೂಲ್ ರೆಡಿ ಮಾಡೋದಕ್ಕೆ ಹೀರೋನೇ ಹೆಲ್ಪ್ ಮಾಡ್ತಾ ಇರೋದು. ಆಕ್ಚುಲಿ ಹೀರೋ ಅವರ ವೈಫ್ ಬಂದು ಈಗ ರೀಸೆಂಟ್ ಆಗಿ ತೀರ್ಕೊಂಡಿರ್ತಾರೆ. ಅವಾಗಿಂದ ಇವ್ರು ಸಿಂಗಲ್ ಪೇರೆಂಟ್ ಆಗಿ ಮಗುನ ನೋಡ್ಕೊಳ್ತಾ ಇರೋದು. ರೆಡಿ ಮಾಡ್ಬಿಟ್ಟು ಸ್ಕೂಲ್ಗೆ ಕೂಡ ಕರ್ಕೊಂಡು ಹೋಗ್ತಾರೆ. ಆ ಹುಡುಗಿ ಸ್ಕೂಲ್ ಗೇಟ್ ಹತ್ರ ಬಿಟ್ಟಿದ ತಕ್ಷಣ ಒಂದೇ ಖುಷಿ ಫ್ರೆಂಡ್ಸ್ ನೋಡೋದಕ್ಕೆ ಓಡೋಗ್ತಾಳೆ. ಅವರಪ್ಪ ನೋಡ್ಬಿಟ್ಟು, ಇಲ್ಲೋಡಮ್ಮ ನಿನ್ಗೆ ಎಷ್ಟತಿ ಹೇಳಿದೀನಿ ಓಡ್ಬೇಡ, ನಿನ್ಗೆ ಆಯಾಸ ಆಗ್ಬಾರ್ದು ಅಂತ, ನಿಧಾನಕ್ಕೆ ಹೋಗು ಅಂತ ಹೇಳಿದ್ಮೇಲೆ ಅಜ್ಜೆ ಮೇಲೆ ಅಜ್ಜೆ ಇಟ್ಕೊಂಡೋದಳು ಮತ್ತೆ ಓಡೋಗ್ತಾಳೆ. ಇವಾಗ ಇನ್ನೊಂದ್ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇರೋ ನಮ್ ಸೆಕೆಂಡ್ ಹೀರೋನ ತೋರಿಸ್ತಾರೆ. ಅಲ್ಲಿ ಒಬ್ಬ ಬಂದ್ಬಿಟ್ಟು ಆಚ ಬೂಚ ಅಂತ ಕಿರ್ಚ್ತಾ ಇರ್ತಾನೆ, ಕೂಗಾಡ್ತಾ ಇರ್ತಾನೆ. ಕಂಪ್ಲೇಂಟ್ ಕೊಟ್ಟು ಎಷ್ಟು ದಿನ ಆಯ್ತು, ಒಂದು ವಾರ ಮೇಲಾಯ್ತು, ಇನ್ನೂ ಕಂಡಿಡಿದ್ ಕೊಟ್ಟಿಲ್ಲ, ಏನ್ ಕೆಲಸ ಮಾಡ್ತೀರಾ ನೀವೆಲ್ಲ ಅಂತ ಇದೇ ತರ
ಆವಾಜು ನಮ್ ಇಂಡಿಯನ್ ಪೊಲೀಸ್ ಹತ್ರ ಹಾಕಿದ್ರೆ ಅಪ್ಪನ್ ಡಿಕ್ಕಿನ ಕೆಂಪಗ್ ಮಾಡಿ ಕಳ್ಸ್ಬಿಟ್ಟಿರೋರು ಪೊಲೀಸ್ ಅವರು. ಆದ್ರೆ ಕೊರಿಯನ್ ಪೊಲೀಸ್ ಆಗಿರೋದ್ರಿಂದ ಸೈಲೆಂಟ್ ಆಗಿ ಕೇಳಿಸ್ಕೊಂಡಿದ್ದಾರೆ. ಆಕ್ಚುಲಿ ಅವ್ನ್ ನಾಯಿ ಕಳ್ದೋಗಿದೆಯಂತೆ, ಅದನ್ನ ಕಂಪ್ಲೇಂಟ್ ಕೊಟ್ಟಿರ್ತಾನೆ ಹುಡುಕೊಡಿ ಅಂತ. ಪಾಪ ಪೊಲೀಸ್ ಅವ್ರ ನಾಯಿ ಹುಡ್ಕೋ ಕೆಲ್ಸನ ಕೂಡ ಮಾಡ್ಲೇಬೇಕು ಇವಾಗ. ಅದನ್ನ ಸರಿ ಸರ್ ಆದಷ್ಟು ಬೇಗ ಹುಡ್ಕೊಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಅವ್ರನ್ನ ಬೈಕೊಂಡೆ ನಮ್ ಸೆಕೆಂಡ್ ಇಯರ್ ಕೂಡ ನೈಟ್ ಅಲ್ಲಿ ಹಂಗೆ ಹಾರ್ಬರ್ ಕಡೆ ಹುಡ್ಕೊಂಡು ಹೋಗ್ತಾನೆ, ಟಾರ್ಚ್ ಎಲ್ಲ ಹಾಕೊಂಡ ನಾಯಿ ಎಲ್ಲಾದ್ರೂ ಸಿಗುತ್ತಾ ಅಂತ. ಅದೇ ಟೈಮ್ ಅಲ್ಲಿ ಆ ಹಾರ್ಬರ್ ಅಲ್ಲಿ ವಿಮೆನ್ ಟ್ರಾಫಿಕಿಂಗ್ ನಡೀತಾ ಇರುತ್ತೆ. ಹೆಣ್ಮಕ್ಳನ್ನೆಲ್ಲ ಕಿಡ್ನಾಪ್ ಮಾಡ್ಕೊಂಡು ಯಾವ್ದೋ ಒಂದು ಬೋಟ್ಗೆ ಹತ್ತಿಸ್ತಾ ಇರ್ತಾರೆ. ಇದನ್ನ ಗಮನಿಸೋನು ಅವ್ರನ್ನ ಫಾಲೋ ಮಾಡಕ್ಕೆ ಶುರು ಮಾಡ್ತಾನೆ. ಡೈರೆಕ್ಟ್ ಆಗಿ ಹೋಗಿ ಮಾತಾಡಕ್ಕೂ ಆಗಲ್ಲ, ಅಷ್ಟು ಜನ ಇದಾರೆ, ಹೊಡೆದ್ ಗಿಡದ ಹಾಕ್ಬಿಟ್ರೆ ಅದಕ್ಕೆ ನಿಧಾನಕ್ಕೆ ಫಾಲೋ ಮಾಡಕ್ಕೆ ಶುರು ಮಾಡ್ದ. ಅವರು ಕಾರ್ ತಗೊಂಡೊಟ್ಟೋದ್ರು, ಇವನು ಗಾಡಿಯಲ್ಲಿ ಫಾಲೋ ಮಾಡ್ತಾನೆ. ಅವ್ರೊಂದು ಟನಲ್ ಮುಖಾಂತರನೇ ಹೋಗಿರೋದು. ಅದೇ ಟನಲ್ ಅಲ್ಲಿ ನಮ್ ಹೀರೋ ಒಂದ್ ಕಾರ್ನ ನಿಲ್ಸ್ಕೊಂಡಿರ್ತಾನೆ. ಮೋಸ್ಟ್ಲಿ ಈ ಕಾರೇ ಇರ್ಬೋದು ಅಂತ ಹೇಳಿ ಪೊಲೀಸ್ ಅವ್ನು ಕೂಡ ನಿಲ್ಲಿಸ್ಬಿಟ್ಟು ಆ ಕಾರ್ನ ಸುತ್ತಮುತ್ತ ನೋಡ್ತಾ ಇರ್ಬೇಕಾದ್ರೆ ನಮ್ ಹೀರೋ ಕೇಳ್ತಾನೆ, ಸರ್ ಏನ್ ಸರ್ ಪ್ರಾಬ್ಲಮ್, ಏನಕ್ಕೆ ಟಾರ್ಚ್ ಎಲ್ಲ ಹಾಕೊಂಡು ನೋಡ್ತಾ ಇದೀರ ಅಂದಾಗ, ನಾನ್ ನಿಮ್ ಕಾರ್ನ ಚೆಕ್ ಮಾಡ್ಬೇಕು ಓಪನ್ ಮಾಡಿ ಅಂದಾಗ ನಮ್ ಹೀರೋ ಹೇಳ್ತಾನೆ, ಇಲ್ಲಿ ನೋಡಿ ನಾನೊಂದು ಜಿಮ್ ಟ್ರೈನರ್, ಈ ಕಡೆ ಬಂದೆ ಟಾಯ್ಲೆಟ್ ಹೋಗ್ಬೇಕು ಅಂತ ಅನಿಸ್ತು, ಅದರಿಂದ ಕಾರ್ ಬಿಟ್ಟು ಇಳಿದೆ, ನೀವೇನು ಚೆಕ್ ಮಾಡಕ್ ಆಗಲ್ಲ ಅಂತ ಹೇಳಿ ಪಡ್ಗೆ ಕಾರ್ ತಗೊಂಡು ಹೊರಟೋದ. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಆಸ್ ಯೂಶುವಲ್ ನಮ್ ಹೀರೋ ಅವ್ರ ಮಗಳನ್ನ ಸ್ಕೂಲಲ್ಲಿ ಬಿಡಕ್ಕೆ ಅಂತ ಸ್ಕೂಲ್ ಹತ್ರ ಕರ್ಕೊಂಡ್ಬಂದು ಆ ಮಗುನ ಗೇಟ್ ಹತ್ರ ಡ್ರಾಪ್ ಮಾಡ್ಬಿಟ್ಟು ನಮ್ ಹೀರೋ ಕಾರ್ನ ನಿಲ್ಸ್ಕೊಂಡಿರ್ತಾನೆ. ಆ ಜಾಗದಲ್ಲೇ ಪೊಲೀಸ್ ಕೂಡ ಇರೋದು. ಆ ಪೊಲೀಸ್ ಗಮನಿಸ್ಬಿಟ್ಟ ನೈಟ್ ಇದ್ದಿದ್ ಕಾರೇ ಅಲ್ವಾ ಇದು ಅಂತ, ಅದನ್ನ ಫಾಲೋ ಮಾಡ್ಬೇಕು ಅಂತ ನೋಡ್ತಾನೆ. ಅಷ್ಟ್ರಲ್ಲಿ ಈ ಚಿಕ್ಕ ಹುಡುಗಿ ಸ್ಕೂಲ್ ಗೇಟ್ ಹತ್ರ ತಾನೆ ಬಿಟ್ರು, ಸ್ಕೂಲ್ ಒಳಗಡೆ ಹೋಗಲ್ಲ. ಪಕ್ಕದಲ್ಲಿ ಯಾವ್ದೋ ಒಂದು ಬಿಲ್ಡಿಂಗ್ ಇರುತ್ತೆ, ಚಿಕ್ಕ ಮನೆ ಒಂದಿರುತ್ತೆ. ಆ ಮನೆ ಒಳಗಡೆ ಹೋಗೋದನ್ನ ಗಮನಿಸ್ತಾನೆ. ಫಸ್ಟ್ ಆಫ್ ಆಲ್ ಹೋಗಿ ಮಾತಾಡ್ಸ್ಬೇಕು ಅನ್ಕೊಂತಾನೆ, ಇದ್ರೂ ಫಸ್ಟ್ ಕಾರ್ ಇಂಪಾರ್ಟೆಂಟ್ ಅಂತ ಹೇಳಿ ಆ ಕಾರ್ನ ಫಾಲೋ ಮಾಡ್ಕೊಂಡು ಹೋಗಕ್ಕೆ ಶುರು ಮಾಡ್ದ. ನಮ್ ಹೀರೋ ಮಗಳನ್ನ ಸ್ಕೂಲಲ್ಲಿ ಬಿಟ್ಮೇಲೆ ಸ್ಟ್ರೇಟ್ ಆಗಿ ಜಿಮ್ಗೆ ತಾನೆ ಬರ್ತಾನೆ. ಅವ್ರ ಜಿಮ್ ಎದುರುಗಡೆನೆ ಕಾರ್ ನಿಂತ್ಕೊಂಡಿರೋದು. ಈ ಪೊಲೀಸ್ ನಲ್ಲಿ ಹೋಗಿದ ತಕ್ಷಣ ಅವ್ನ್ ಗಾಡಿನ ನಿಲ್ಲಿಸ್ಬಿಟ್ಟು ಕಾರ್ನ ಹಂಗೆ ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಫೋಟೋಸ್ ನ ತೆಗಿತಾ ಇದ್ದ. ಇದನ್ನ ನಮ್ ಹೀರೋ ಗಮನಿಸ್ಬಿಟ್ಟ, ಸರ್ ಏನ್ ಸರ್ ಮಾಡ್ತಾ ಇದ್ದೀರಾ, ಏನಕ್ಕೆ ಸರ್ ಫೋಟೋಸ್ ನ ತೆಗಿತಾ ಇದ್ದೀರಾ ಅಂದ್ರೆ ಇವನೇನು ಮಾತಾಡಿಲ್ಲ, ಸೈಲೆಂಟ್ ಆಗಿ ಗಾಡಿ ತಗೊಂಡು ಅಲ್ಲಿಂದ ಹೊರಟೋದ. ಸ್ಟ್ರೇಟ್ ಆಗಿ ಒಂದು ಸೂಪರ್ ಮಾರ್ಕೆಟ್ ಹೋಗ್ಬಿಟ್ಟು ಏನೋ ಐಟಮ್ಸ್ ಎಲ್ಲ ತಗೊಳ್ತಾ ಇರ್ತಾನೆ. ಆ ಟೈಮ್ ಅಲ್ಲಿ ಆ ಸೂಪರ್ ಮಾರ್ಕೆಟ್ ಆಪೋಸಿಟ್ ಅಲ್ಲಿ ಒಂದು ಕ್ಲಬ್ ಇರುತ್ತೆ. ಆ ಕ್ಲಬ್ ಇಂದ ಕೆಲವು ಜನಗಳು ಹೊರಗಡೆ ಬರೋದನ್ನ ಗಮನಿಸ್ತಾ, ಇವ್ರು ಬೇರೆ ಯಾರು ಅಲ್ಲ, ನಿನ್ನೆ ನೈಟ್ ಆ ಹಾರ್ಬರ್ ಅಲ್ಲಿ ವಿಮೆನ್ಸ್ ನೆಲ್ಲ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ ಆ ಟೀಮ್ ಮೆಂಬರ್ಸ್. ಆ ಮುಖಗಳೆಲ್ಲ ಇವನು ರೆಕಗ್ನೈಸ್ ಮಾಡ್ಬಿಟ್ಟ. ಅವ್ರನ್ನ ಫಾಲೋ ಮಾಡ್ಬೇಕು ಅಂತ ಅನ್ಕೊಳ್ತಾನೆ. ಬಟ್ ಇವ್ನು ಸೂಪರ್ ಮಾರ್ಕೆಟ್ ಅಲ್ಲಿ ಬಿಲ್ ಎಲ್ಲ ಹಾಕೊಂಡು ಹೊರಗಡೆ ಬರೋಷ್ಟರಲ್ಲಿ ಅವ್ರ ಕಾರ್ ತಗೊಂಡು ಹೊರಟೋದ್ರು. ಮಿಸ್ ಮಾಡ್ಬಿಟ್ನೆ, ಮತ್ತೆ ಬಂದು ಇಲ್ಲಿ ಇವ್ರನ್ನ ಕಣ್ಗಾಣಿಸ್ಬೇಕು ಅಂತ ಅನ್ಕೊಳ್ತಾನೆ. ಅವತ್ತು ನೈಟ್ ಅವ್ರ ಪೊಲೀಸ್ ಫ್ರೆಂಡ್ ಜೊತೆ ಹಂಗೆ ಒಂದು ಬಾರ್ ಅಲ್ಲಿ ಕೂತ್ಕೊಂಡು ಫುಲ್ ಆಗಿ ಡ್ರಿಂಕ್ಸ್ ಎಲ್ಲ ಮಾಡಿರ್ತಾರೆ. ಆತರ ಮುಗಿಸ್ಬಿಟ್ಟು ಮನೆಗೆ ಹೋಗ್ಬೇಕು ಅಂತ ಹೊರಗಡೆ ಬರ್ತಾರೆ. ಆಪಲ್ ಕವರ್ ಏನೋ ಕೈಲಿ ಇಟ್ಕೊಂಡ್ ಬಂದ್ರೇನೋ ಕವರ್ ಕಟ್ಟಾಗಿ ಕೆಳಗಡೆ ಬಿದ್ದು ಆಪಲ್ ಎಲ್ಲ ರೋಡ್ ಪಾಲಾಗೋಯ್ತು. ಅದೇ ಟೈಮಲ್ಲಿ ಅದೇ ದಾರಿಯಲ್ಲೇ ನಮ್ ಹೀರೋ ಮತ್ತೆ ಅವ್ರ ಮಗಳಿಬ್ರು ಹೋಗ್ತಾ ಇರ್ತಾರೆ. ಈ ತರ ಆಪಲ್ಸ್ ಬಿದ್ದಾಗ ಯಾರಿಗೆ ಆಗ್ಲಿ ಒಬ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಮನ್ಸು ಬರುತ್ತಲ್ವಾ. ಆದ್ರೆ ನಮ್ ಹೀರೋ ಏನು ಹೆಲ್ಪ್ ಮಾಡಿಲ್ಲ, ಅವ್ನ್ ಪಾಡ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾನೆ. ಇದ್ರ ನೋಡಿ ಪೊಲೀಸ್ ಅವ್ನ್ಗೆ ಟೆನ್ಷನ್ ಆಗೋಯ್ತು. ಅವ್ನ್ ಕೊಬ್ ನೋಡಿದ್ರ ಹಿಂಗೆ ಹೋಗ್ತಾ ಇದ್ದಾನೆ, ಹೆಲ್ಪ್ ಮಾಡ್ಬೇಕು ಅಂತ ಅವ್ನ್ಗೆ ಅನ್ಸಿಲ್ಲ. ಅವ್ನ್ ಏನೋ ದೊಡ್ಡ ತಪ್ಪು ಕೆಲಸ ಮಾಡ್ತಾ ಇದ್ದಾನೆ. ಅವಾಗ ಅವ್ನ್ ಕಾರ್ ನನ್ ಕಣ್ಣಿಗೆ ಬೀಳ್ತಾ ಇದೆ, ಅವ್ನ್ ಸಿಕ್ಕಾಕೊಳ್ತಾನೆ, ಅವ್ನ್ಗೆ ಅವಾಗ ಮಾಡ್ತೀನಿ ಅಂತ ಹೇಳಿ ಬೈಬೇಕಾದ್ರೆ ಆ ಪಕ್ಕದಲ್ಲಿರೋ ಪೊಲೀಸ್ ಫ್ರೆಂಡ್ ಹೇಳ್ತಾರೆ, ಏಯ್ ಏನೋ ಹೇಳ್ತಾ ಇದ್ಯಾ, ಅವ್ನ್ ನನಗ್ ಗೊತ್ತಿರೋನೆ ಕಣ, ಅವ್ನ್ ತುಂಬಾ ಒಳ್ಳೆಯವನು, ಜಿಮ್ ಇಟ್ಕೊಂಡಿದ್ದಾನೆ, ಅವನು ಸಾಮಾನ್ಯವಾಗಿ ಯಾರ ತಂಟೆಗೂ ಹೋಗಲ್ಲ, ಅವ್ನಾಯ್ತು ಅವ್ನ್ ಕೆಲಸ ಆಯ್ತು ಅಂತ ಇರ್ತಾನೆ, ನೀನೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ಯಾ ಅಂತಂದಾಗ ಇವಾಗ ನಮ್ಮ ಸೆಕೆಂಡ್ ಹೀರೋಗೆ ಅಂದ್ರೆ ಪೊಲೀಸನ್ಗೆ ಕೂಡ ಅರ್ಥ ಆಯ್ತು, ಮೋಸ್ಟ್ಲಿ ನಾನೇನೋ ತಪ್ಪಾಗಿ ತಿಳ್ಕೊಂಡಿದ್ದೀನೇನೋ, ಇನ್ ಬಗ್ಗೆ ಇನ್ನಷ್ಟು ವಿಚಾರಣೆ ಮಾಡ್ಬೇಕು ಅಂತ. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ನಮ್ ಸೆಕೆಂಡ್ ಹೀರೋ ಬಂದು ನಿನ್ನೆ ಹೋಗಿದ್ದಲ್ವಾ ಸೂಪರ್ ಮಾರ್ಕೆಟ್, ಅದೇ ಸೂಪರ್ ಮಾರ್ಕೆಟ್ ಅಲ್ಲಿ ಏನೋ ಇಸ್ಕೊಂಡು ತಿನ್ಕೊಂಡು ಕ್ಲಬ್ ಕಡೆನೆ ನೋಡ್ತಾ ಇರ್ತಾನೆ. ಯಾಕಂದ್ರೆ ನಿನ್ನೆ ಮಿಸ್ ಆಗಿರೋರು ಇವತ್ ಸಿಗ್ತಾರೇನೋ ಅಂತ ಹೇಳಿ ಆತರ ವೇಟ್ ಮಾಡ್ತಾ ಇರೋದು. ಆಲ್ಮೋಸ್ಟ್ ಸಂಜೆ ಆಗ್ತಾ ಬಂದಿದೆ. ಇವಾಗ ನಮ್ ಹೀರೋ ಕೂಡ ಆ ಜಾಗಕ್ಕೆ ಬಂದ ಒಂದ್ ಕಾರ್ನ ನಿಲ್ಸ್ಬಿಟ್ಟು ಫೋನ್ ಮಾತಾಡ್ಕೊಂಡು ಹಂಗೆ ಹೋಗ್ತಾನೆ. ಅವಾಗ ಇವ್ ನಮ್ ಕಣ್ಣಿಗೆ ಬೀಳ್ತಾನೆ ಇದ್ದಾನೆ. ಇವ್ನ ಏನಕ್ಕೆ ಈ ಜಾಗಕ್ಕೆ ಬಂದ, ಒಳ್ಳೆಯವ್ನ ಅನ್ಕೊಂಡೆ, ಇವ್ನ್ ಕೂಡ ಇಂಥವ್ನೇನ ಅಂತ ಹೇಳಿ ನಮ್ ಹೀರೋನ ಫಾಲೋ ಮಾಡಕ್ಕೆ ಶುರು ಮಾಡ್ದ. ಆದ್ರೆ ಸೆಂಟ್ರಲ್ ಹತ್ರ ಫಾಲೋ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಯಾವ್ದೋ ಒಂದು ಹುಡುಗಿ ಜೋರ ಕಿರ್ಚೋ ಸೌಂಡ್ ಕೇಳಿದ ತಕ್ಷಣ ನಮ್ ಹೀರೋನ ಬಿಟ್ಬಿಟ್ಟು ಆ ಹುಡುಗಿ ಏನಕ್ಕೆ ಕಿರ್ಚ್ತಾ ಇದ್ದಾಳೆ ಅಂತ ಇಲ್ಲಿ ಸೌಂಡ್ ಬರ್ತಿದ್ದು ಅದನ್ನ ಹುಡ್ಕೊಂಡು ಹೋಗ್ತಾನೆ. ನೋಡಿದ್ರೆ ಅಲ್ಲಿ ಆ ಕ್ಲಬ್ ಅಲ್ಲಿ ಇರೋರೆ ಆ ಹುಡುಗಿನ ಕಿಡ್ನಾಪ್ ಮಾಡಿದ್ರಲ್ಲ ಅವ್ರು ಬಂದು ಈ ಹುಡುಗಿನ ಸರಿಯಾಗಿ ಹಾಕೊಂಡು ಹೊಡಿತಾ ಇರ್ತಾರೆ. ತರ ಅಂತ ಯಾವ್ದೋ ಒಂದು ಮನೆ ರೂಮ್ ಒಳಗಡೆ ಎಳ್ಕೊಂಡು ಹೋಗೋದನ್ನ ನಮ್ಮ ಸೆಕೆಂಡ್ ಹೀರೋ ಗಮನಿಸ್ತಾ, ಹೋಗ್ ಕಾಪಾಡಕ್ಕೂ ಭಯ ಇವನ್ಗೆ, ಹೋದ್ರೆ ಎಲ್ಲಿ ಇವನ್ನ ತದಕ್ ಬಿಡ್ತಾರೋ ಅಂತ. ಆದ್ರೆ ಹುಡುಗಿನ ಎಳ್ಕೊಂಡು ಹೋಗ್ಬೇಕಾದ್ರೆ ಹುಡುಗಿ ಕೈಲಿರೋ ಫೋನ್ ನ ಬಂದು ಪಕ್ಕದಲ್ಲಿರೋ ಗಿಡಗಳಲ್ಲಿ ಹಾಕ್ಬಿಟ್ಲು. ಅವ್ರು ಕೂಡ ಒಳಗಡೆ ಎಳ್ಕೊಂಡು ಹೊಟ್ಟೋದ್ರು. ಇವ್ನು ಅವ್ರನ್ನ ಫಾಲೋ ಮಾಡ್ಕೊಂಡೆ ಹೋದ್ರೆ ಆ ಹುಡುಗಿನ ಹೊಡೆದು ಚಿತ್ರಹಿಂಸೆ ಕೊಡ್ತಾ ಇರ್ತಾರೆ. ಮರೆದಾಗ ಫೋನ್ ಎಲ್ಲಿಟ್ಟಿದೆ ಹೇಳು, ಫೋನ್ ಕೊಟ್ಬಿಡು ಅಂತ ಕೇಳ್ತಾ ಇರ್ತಾರೆ. ಅವಾಗ ಇವ್ನಿಗೆ ಸ್ಟ್ರೈಕ್ ಆಯ್ತು. ಹಂಗಾದ್ರೆ ಹೊರಗಡೆ ಹುಡುಗಿ ಬಿಸಾಕಿದ್ ಫೋನು ಅಂತ ಹೇಳಿ ಇವ್ನು ಹೋಗ್ಬಿಟ್ಟ ಫೋನ್ ನ ಎತ್ಕೊಂಡ. ತಕ್ಷಣ ಅವ್ನ ಫ್ರೆಂಡ್ಗೆ ಅಂದ್ರೆ ನೀನೆ ನೋಡಿದ್ವಲ್ಲ ಆ ಫ್ರೆಂಡ್ಗೆ ಕಾಲ್ ಮಾಡ್ಬಿಟ್ಟು ಬೇಗ ಬಾರೋ ಅಂತ ಹೇಳಿ ಅವ್ರೊಂದ್ ಜಾಗಕ್ಕೆ ಹೋಗ್ಬಿಟ್ಟು ಆ ಫೋನ್ ಅಲ್ಲಿರೋ ಮೆಮೊರಿ ಕಾರ್ಡ್ ನ ತೆಗೆದು ಸಿಸ್ಟಮ್ ಅಲ್ಲಿ ಕನೆಕ್ಟ್ ಮಾಡ್ಬಿಟ್ಟು ನೋಡ್ತಾರೆ. ನೋಡಿದ್ರೆ ಅಲ್ಲಿ ಹುಡುಗಿರ್ನ ಕಿಡ್ನಾಪ್ ಮಾಡ್ತಾರಲ್ಲ ಆ ಗ್ಯಾಂಗ್ ಬಗ್ಗೆ ಕಂಪ್ಲೀಟ್ ವಿಡಿಯೋ ಇರುತ್ತೆ. ಹುಡುಗಿರ್ನೆಲ್ಲ ಕಿಡ್ನಾಪ್ ಮಾಡೋ ತರ ಇರುತ್ತೆ ಅದ್ರಲ್ಲಿ. ಇದನ್ನ ನೋಡಿದ ತಕ್ಷಣ ಇವ್ರಿಗೆ ಸಖತ್ ಶಾಕ್ ಆಗುತ್ತೆ. ಏನೋ ನಡೀತಾ ಇದೆ, ಇಷ್ಟು ಪಬ್ಲಿಕ್ ಆಗಿ ಇದನ್ನೆಲ್ಲ ಮಾಡ್ತಾ ಇದಾರ ಅಂತ. ಫಸ್ಟ್ ನಮ್ಮ ಹೈಯರ್ ಅಫಿಷಿಯಲ್ ಗೆಲ್ಲ ಹೇಳ್ಬಿಟ್ಟು ಇವ್ರನ್ನೆಲ್ಲ ಅರೆಸ್ಟ್ ಮಾಡಿಸ್ಬಿಟ್ಟು ಹುಡುಗಿರ್ನೆಲ್ಲ ಬಿಡಿಸ್ಬೇಕು, ಪಾಪ ಹುಡುಗಿರು ಅಂತ ಹೇಳಿ ಮಾತಾಡ್ತಾನೆ. ಅದೇ ಟೈಮ್ ಅಲ್ಲಿ ಅವ್ನಿಗೊಂದು ಫೋನ್ ಕಾಲ್ ಬರುತ್ತೆ. ಏನಂದ್ರೆ ಇವ್ನ್ ಬಂದು ತುಂಬಾ ದಿನದಿಂದ ಒಂದು ಮನೆ ತಗೊಬೇಕು ಅಂತ ಹೇಳಿ ಅಮೌಂಟ್ ಎಲ್ಲ ಕೊಟ್ಟಿರ್ತಾನೆ. ಆ ಮನೆ ಕೀನು ಅವ್ನ ಕೈಗೆ ಸಿಕ್ಕಿರೋದಿಲ್ಲ. ಇವತ್ತು ಅವರೇ ಕಾಲ್ ಮಾಡ್ಬಿಟ್ಟು ಫಾರ್ಮಾಲಿಟೀಸ್ ಎಲ್ಲ ಮುಗೀತು, ಬಂದ್ ಕೀ ತಗೊಂಡೋಗಿ ಅಂತ ಹೇಳಿದಾಗ ಇವ್ನು ತುಂಬಾ ಖುಷಿಯಾಗಿ ಹೋಗ್ಬಿಟ್ಟು ಕೀನ ತಗೊಳ್ತಾನೆ. ಅದೇ ಟೈಮಲ್ಲಿ ಅವ್ರ ಫ್ರೆಂಡ್ ಫೋನ್ ಇಂದ ಅವ್ನಿಗೆ ಕಾಲ್ ಬರುತ್ತೆ. ಈ ಬೇಗ ಅರ್ಜೆಂಟ್ ಆಗಿ ನಾನು ಹೇಳೋ ಪಾರ್ಕಿಂಗ್ ಗೆ ಬಾರೋ, ಅಲ್ಲಿ ಒಂದು ಎವಿಡೆನ್ಸ್ ಸಿಕ್ಕಿದೆ, ಬೇಗ ಬಾ ಅಂತ ಹೇಳಿದ ತಕ್ಷಣ ಅವ್ನ್ ಕೂಡ ಗಾಡಿ ತಗೊಂಡು ಆ ಪಾರ್ಕಿಂಗ್ ಕಡೆ ಹೋಗಕ್ಕೆ ಶುರು ಮಾಡ್ದ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವರು ಅವ್ನ ಮಗುಗೋಸ್ಕರ ಏನೋ ಗಿಫ್ಟ್ ಏನೋ ತಗೊಂಡು ಗೊಂಬೆ ಏನೋ ತಗೊಂಡು ಅಲ್ಲಿಂದ ಹೊರಗಡೆ ಬರ್ತಾನೆ. ಬಂದ್ ನೋಡಿದ್ರೆ ಪಾರ್ಕಿಂಗ್ ಅಲ್ಲಿ
ಕಾರ್ ಇಲ್ಲ, ಏನಪ್ಪಾ ಆಯ್ತು ಕಾರು, ನಾನು ಇಲ್ಲೇ ಬಿಟ್ಟಿದ್ದಲ್ಲ ಅಂತ ಹೇಳಿ ಸುತ್ತಮುತ್ತ ನೋಡ್ತಾನೆ. ನೋಡಿದ್ರೆ ಒಂದು ನೋಟಿಸ್ ಇಟ್ಟಿರ್ತಾರೆ, ಈ ತರ ನಾವು ಪೊಲೀಸ್ ಅವರು ನಿಮ್ ಕಾರ್ನ ಬಂದು ಟೋ ಮಾಡ್ಕೊಂಡು ನಾವು ಪೊಲೀಸ್ ಸ್ಟೇಷನ್ಗೆ ಎತ್ತಾಕೊಂಡ್ ಬಂದಿದೀವಿ, ನಿಮ್ಗೆ ನಿಮ್ ಗಾಡಿ ಬೇಕು ಅಂತಂದ್ರೆ ಬಂದು ಸೈನ್ ಮಾಡ್ಬಿಟ್ಟು ತಗೊಳ್ಳಿ ಅಂತ ಹಾಕಿರ್ತಾರೆ. ಇವ್ನಿಗೆ ಸಖತ್ ಕೋಪ ಬರುತ್ತೆ, ಯಾಕಂದ್ರೆ ನಾನು ಪಾರ್ಕಿಂಗ್ ಅಲ್ಲಿ ತಾನೇ ನಿಲ್ಸಿದ್ದೆ, ಇವ್ರಿಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಕಾರ್ನ ಎತ್ಕೊಂಡು ಹೋಗ್ತಾರೆ ಅಂತ. ಕರೆಕ್ಟ್ ಆಗಿ ಅದೇ ಟೈಮ್ ಅಲ್ಲಿ ಆ ಕಡೆ ನಮ್ ಸೆಕೆಂಡ್ ಹೀರೋ ಬಂದು ಗಾಡಿಯಲ್ಲಿ ಹೋಗೋದನ್ನ ಗಮನಿಸ್ಬಿಟ್ಟ ನಮ್ ಹೀರೋ. ಇವ್ನ್ಗೆ ಏನ್ ಅರ್ಥ ಆಗುತ್ತೆ, ಇವ್ನ್ ತಾನೇ ಅವಾಗ ನನ್ನ ಕಾರ್ನ ಫೋಟೋ ಹಿಡಿತಾ ಇದ್ದು ಫಾಲೋ ಮಾಡ್ತಾ ಇದ್ದು ಅಂತೆಲ್ಲ ಟೆನ್ಷನ್ ಆದವನು ಇವನೇ ಮಾಡಿರ್ತಾನ ಕೆಲ್ಸನ ಅಂತ ನಮ್ ಸೆಕೆಂಡ್ ಹೀರೋನ ಫಾಲೋ ಮಾಡಕ್ಕೆ ಶುರು ಮಾಡ್ಬಿಟ್ಟ. ಅವನನ್ನ ಓಡಿಸ್ಕೊಂಡೆ ಹೋಗ್ತಾ ಇರ್ತಾನೆ ಹಿಂದ್ಗಡೆನೆ. ಇವನ್ ಕೂಡ ಅವ್ರ ಫ್ರೆಂಡ್ ಹೇಳಿರೋ ತರ ಪಾರ್ಕಿಂಗ್ ಗೆ ಹೊರಟೋದ. ಅಲ್ಲಿ ಕೂಡ ಟಾರ್ಚ್ ಹಾಕ್ಬಿಟ್ಟು ಎಲ್ಲೋದ ಫ್ರೆಂಡ್ ಅಂತ ಹೇಳಿ ಹುಡುಕ್ತಾ ಇರ್ಬೇಕಾದ್ರೆ ಆ ಜಾಗದಲ್ಲಿ ಅವ್ರ ಫ್ರೆಂಡ್ ಬರೋದಿಲ್ಲ. ಅದಕ್ ಬದಲಾಗಿ ಒಂದ್ 4 ಜನ ಬಂದು ಅವನನ್ನ ಅಟ್ಯಾಕ್ ಮಾಡಕ್ಕೆ ಶುರು ಮಾಡ್ಬಿಟ್ರು. ಎಲ್ಲೋ ಮೆಮೊರಿ ಕಾರ್ಡ್ ಅಂತ ಕೇಳ್ತಾ ಇರ್ತಾರೆ, ಬಟ್ ಅವ್ನ್ ಬಾಯಿ ತೆಗಿಯೋ ತರ ಇಲ್ಲ. ಅಷ್ಟರಲ್ಲಿ ಅಲ್ಲೇ ಒಂದು ಕಾರ್ ಬಂದು ಅವ್ನಿಗೆ ಡಿಕ್ಕಿನೇ ಹೊಡೆದ್ಬಿಡ್ತು. ಪಾಪ ಅವ್ನ್ ಕೆಳಗಡೆ ಬಿದ್ದೇ ಬಿಟ್ಟ, ಜ್ಞಾನನು ತಪ್ಪಿಡ್ತು. ಇವಾಗ ಆ ಜಾಗಕ್ಕೆ ನಮ್ ಸೆಕೆಂಡ್ ಹೀರೋ ಅವ್ರ ಫ್ರೆಂಡೇ ಬರ್ತಾನ. ಪಾರ್ಕಿಂಗ್ ಗೆ ಬರಕ್ ಕೇಳಿದ್ದ ಅಲ್ವಾ ಅವ್ನು ಕೂಡ ವಿಲನ್ ಕಡೆಯವ್ರೆ ಅಂತಾನೆ ಕಾಣಿಸುತ್ತೆ. ಯಾಕೋ ನನ್ ಫ್ರೆಂಡ್ ನ ಹಿಂಗ್ ಹೊಡೆದಾಕಿದೀರಾ, ಅವನ ಹತ್ರ ಇರೋ ಮೆಮೊರಿ ಕಾರ್ಡ್ ತಾನೆ ತಗೊಳಕ್ ಕೇಳಿದೆ, ಅದನ್ನ ಬಿಟ್ಟು ಅವನ ಹತ್ರ ಹೊಡೆದಿಟ್ಟಿದೀರಾ ಅಂದಾಗ ಅವನಂತಾನೆ, ಏನು ಹೊಡೆದಿಟ್ಟಿದೀವ, ಎಷ್ಟು ಕೇಳಿದ್ರೆ ಕೂಡ ಅವ್ನ ಮೆಮೊರಿ ಕಾರ್ಡ್ ಎಲ್ಲಿದೆ ಅಂತ ಹೇಳಿಲ್ಲ. ಅದೇನಾದ್ರೂ ಪಬ್ಲಿಕ್ ಆಯ್ತಂದ್ರೆ ನಾನು ನೀನೆಲ್ಲ ಹೋಗಿ ಜೈಲಲ್ಲಿ ಕುತ್ಕೋಬೇಕಾಗಿರೋದೆ, ಎಲ್ಲಾರು ಸಿಕ್ಕಾಕೊಳ್ತೀವಿ, ನೀನೇನ್ ಬುದ್ಧಿ ಇಲ್ದೆ ಮಾತಾಡ್ತಾ ಇದೀಯ ಅಂತ ನಮ್ ಸೆಕೆಂಡ್ ಹೀರೋ ಅವ್ರ ಫ್ರೆಂಡ್ ಅನ್ನೇ ಬೈತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ನಮ್ ಹೀರೋ ಇವಾಗ ಸೆಕೆಂಡ್ ಹೀರೋನ ಫಾಲೋ ಮಾಡ್ಕೊಂಡ್ ಬಂದಿದ್ದ ಅಲ್ವಾ, ಅವನ ಜಾಗಕ್ಕೆ ಬಂದ್ಬಿಟ್ಟ. ಇಲ್ಲಿ ಏನ್ ನಡೀತು ಅಂತ ನಮ್ ಹೀರೋಗೆ ಗೊತ್ತಿಲ್ಲ, ಬಟ್ ಅವನ ಜಾಗಕ್ಕೆ ಬಂದಲ್ಲ ಅವ್ನ್ಗೇನು ಗೊತ್ತಾಗ್ಬಾರ್ದು ಅಂತ ಹೇಳಿ ನಮ್ ಹೀರೋ ತಲೆ ಮೇಲೆ ಕೂಡ ಒಂದು ಏಟು. ನಮ್ ಹೀರೋ ಕೂಡ ಹಂಗೆ ಜ್ಞಾನ ತಪ್ಪಿ ಕೆಳಗಡೆ ಬಿದ್ಬಿಟ್ಟ. ಅದಾದ್ಮೇಲೆ ಅವ್ರು ಇಲ್ಲಿಂದ ಎಸ್ಕೇಪ್ ಆದ್ರೆ ಸಾಕು ಅಂತ ಹೊರಟೋದ್ರು. ಆದ್ರೆ ಸೆಕೆಂಡ್ ಹೀರೋ ಅವ್ರ ಫ್ರೆಂಡ್ ಇನ್ನೊಬ್ಬ ಪೊಲೀಸ್ ಇದ್ದ ಅಲ್ವಾ, ಅವ್ನ್ ಬಂದು ಆಂಬುಲೆನ್ಸ್ ಗೆ ಕಾಲ್ ಮಾಡ್ಬಿಟ್ಟು ಹೋಗಿರ್ತಾನೆ. ಸೊ ಆಂಬುಲೆನ್ಸ್ ಬಂದು ನಮ್ ಹೀರೋನ ಸೆಕೆಂಡ್ ಹೀರೋನ್ ಇಬ್ಬರನ್ನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ಬಿಟ್ರು. ಸೆಕೆಂಡ್ ಹೀರೋಗೆ ಇವಾಗ್ಲೇ ಎಚ್ಚರ ಆಗಲ್ಲ, ಯಾಕಂದ್ರೆ ತಲೆಗೆ ಬಲವಾದ ಏಟ್ ಆಗಿದೆ, ಆಲ್ಮೋಸ್ಟ್ ಅವನು ಕೋಮಾ ಸ್ಟೇಜ್ ಹೊಟ್ಟೋಗಿದ್ದಾನೆ ಅಂತ ಹೇಳ್ತಾರೆ. ಇಲ್ಲಿ ಟ್ವಿಸ್ಟ್ ಆದ ವಿಷಯ ಏನಂತ ನೋಡಿದ್ರೆ ಆ ಬಾಡಿ ಬಿಟ್ಟು ಅವ್ನ ಆತ್ಮ ಮಾತ್ರ ಹೊರಗಡೆ ಬಂದ್ಬಿಟ್ಟಿರುತ್ತೆ. ಅವನ್ಗೆ ಸರಿಯಾದ ಶಾಕು, ಅಯ್ಯಯ್ಯೋ ನಾನು ಹೊರಗಡೆ ಬಂದಿದ್ದೀನಿ, ನನ್ನ ಆತ್ಮ ಹೊರಗಡೆ ಬಂದಿದೆ, ಹಂಗಾದ್ರೆ ನಾನ್ ಸತ್ತೋಗ್ಬಿಟ್ನ ಅಂತ ಹೇಳಿ ಸಖತ್ ಶಾಕ್ ಆಗ್ತಾನೆ. ಅಲ್ಲೇ ಕುತ್ಕೊಂಡು ಓ ಅಂತ ಅಳಕ್ಕೆ ಶುರು ಮಾಡ್ಬಿಟ್ಟ. ಅಲ್ಲಿಂದ ಹೋಗಿ ಒಬ್ಬೊಬ್ರ ಹತ್ರನು ಕೇಳ್ತಾ ಇರ್ತಾನೆ, ನಾನ್ ನಿಮ್ ಕಣ್ಣು ಕಾಣಿಸ್ತಾ ಇದೀನಾ, ನಾನ್ ನಿಮ್ ಕಣ್ಣು ಕಾಣಿಸ್ತಾ ಇದೀನ ಅಂತ. ಪಾಪ ಇವ್ನ ಆತ್ಮ ಹೊರಗಡೆ ಬಂದಿರೋದು ಯಾರ್ ಕಣ್ಣು ಕಾಣಿಸ್ತಾನೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ನಮ್ ಹೀರೋ ಕೂಡ ಆ ರೌಡಿಗಳು ಹೊಡೆದ್ಬಿಟ್ಟಿರ್ತಾರಲ್ಲ, ಅವ್ನಿಗೆ ಬಲವಾದ ಏಟ್ ಅಂದ್ರೆ ಅಷ್ಟೊಂದ್ ಏನಿಲ್ಲ, ಈಗ ಸದ್ಯಕ್ಕೆ ಜ್ಞಾನ ತಪ್ಪಿದಾನೆ ಅಷ್ಟೇ, ಅವ್ನಿಗೆ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ. ಈಗ ತಾನೇ ಅವ್ನಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆಗಿದ ತಕ್ಷಣ ಆ ಸಿಸ್ಟರ್ ಹೇಳ್ತಾರೆ, ಇರಿ ತುಂಬಾ ಫೋರ್ಸ್ ಆಗಿ ಎದ್ದೇಳ್ಬೇಡಿ, ನಿಮ್ ತಲೆಗೆ ಏಟ್ ಆಗಿದೆ, ನಿಧಾನಕ್ಕೆ ಎದ್ದೇಳಿ ಅಂದಾಗ ಅವ್ನು ಎದ್ದಿದ್ ಫೋರ್ಸ್ಗೆ ಅಯ್ಯೋ ನನ್ ಮಗಳೇಲೋದ್ಲು ಅಂತ ನೋಡಿದ್ರೆ ಪಾಪ ನೈಟ್ ಎಲ್ಲ ಮಗು ಕೂಡ ನಮ್ ಹೀರೋ ಜೊತೆನೆ ಅಲ್ಲೇ ಕೆಳಗಡೆ ಮಲಗಿತ್ತೇನೋ. ಇದನ್ನ ನೋಡ್ಬಿಟ್ಟು ಅವನು ತುಂಬಾ ನಿಧಾನ ಕೇಳ್ತಾನೆ, ಪುಟಿ ನೀನೇನಕ್ ಪುಟಿಲೆಲ್ಲ ಬರಕ್ ಹೋದೆ, ಹಾಸ್ಪಿಟಲ್ ಎಲ್ಲ ನಿನ್ಗೆ ಸೆಟ್ ಆಗಲ್ಲ, ನೀನ್ ಕೂಡ ನಿನ್ ಮೈನ ತುಂಬಾನೇ ಸ್ಟ್ರೈನ್ ಮಾಡ್ಕೊಬಾರ್ದು, ನನ್ ಫ್ರೆಂಡ್ ಅಂಕಲ್ಗೆ ಹೇಳ್ತೀನಿ, ನೀನ್ ಅಂಕಲ್ ಜೊತೆ ಹೋಗಿರೋ, ಅವ್ರು ಹುಷಾರಾಗಿ ನೋಡ್ಕೊಂತಾರೆ ಅಂತ ಹೇಳ್ಬಿಟ್ಟು ನಿಧಾನಕ ವಾರ್ಡ್ ನ ಬಿಟ್ಟು ಹೊರಗಡೆ ಬರ್ತಾನೆ. ಹತ್ರ ಬಂದಿದ ತಕ್ಷಣ ಮುಂದ್ಗಡೆನೆ ಸೆಕೆಂಡ್ ಹೀರೋ ನಿಂತಿರ್ತಾನೆ. ಇವನ್ ಕಣ್ಣು ಕೂಡ ಕಾಣಿಸಲ್ಲ ಅಂತ ಅವ್ನು ಅನ್ಕೊಂಡಿರೋದು. ಆದ್ರೆ ನಮ್ ಹೀರೋ ನಂಗೆ ನೋಡಿ ಗುರಾಯಿಸ್ಬಿಟ್ಟು ಸೈಡ್ಗೆ ಹೋಗೋದ್ರ ನೋಡ್ಬಿಟ್ಟು ಅವ್ನಿಗೆ ಸಖತ್ ಶಾಕು, ಏನು ನಾನ್ ಇವ್ನ ಕಣ್ಣಿಗೆ ಕಾಣಿಸ್ತಾ ಇದೀನ ಅಂತ ಹೋಗಿ ನಮ್ ಹೀರೋನ ತಡೆದ್ಬಿಟ್ಟು ಇರಿ ಒಂದ್ ನಿಮಿಷ, ನಾನ್ ನಿಮ್ ಕಣ್ಣಿಗೆ ಕಾಣಿಸ್ತಾ ಇದೀನ ಅಂದಾಗ ನಮ್ ಹೀರೋಗೆ ಬರುತ್ತೆ ನೋಡಿ ಕೋಪ, ಏನಕ್ಕೋ ನೀನ್ ಯಾಕೋ ನನ್ ಕಣ್ಣಿಗೆ ಕಾಣಿಸಲ್ಲ, ಇನ್ನಿಂದಾನೆ ಇಷ್ಟವರೆಗೂ ಬಂದಿರೋದು, ಮರದೇ ಗೊಟ್ಟೋಗು ಅಂತ ಹೇಳಿ ಆ ಕೈಯಲ್ಲಿ ಅವ್ನ ಹಂಗೆ ತಳ್ಬೇಕು ಅಂತ ಟ್ರೈ ಮಾಡ್ತಾರೆ ನೋಡಿ. ಆ ಕೈಯಲ್ಲಿ ಹಂಗೆ ಅವ್ನ ಮೈ ಒಳಗಡೆ ಹೋಗಿ ಬರ್ತಾ ಇದೆ, ಅವ್ನ ಮುಟ್ಟಕ್ಕೆ ಆಗ್ತಾ ಇಲ್ಲ. ಅಷ್ಟೇ ಇದ್ರ ನೋಡಿದ ತಕ್ಷಣ ನಮ್ ಹೀರೋಗೆ ಸಖತ್ ಶಾಕ್ ಆಗುತ್ತೆ. ಏಯ್ ಏನೋ ಹಾಗಾದ್ರೆ ನೀನು ದೆವ್ವನಾ, ಅಯ್ಯಯ್ಯೋ ಈ ಜಾಗದಲ್ಲಿ ದೆವ್ವ ಇದೆ ಅಂತ ಹೇಳಿ ನಮ್ ಹೀರೋ ಹಂಗೆ ಜ್ಞಾನ ತಪ್ಪಿ ಕೆಳಗಡೆ ಬಿದ್ಬಿಟ್ಟ. ಮತ್ತೆ ಅವ್ನ ಎತ್ಕೊಂಡ್ಬಂದು ಅವ್ನ ಬೆಡ್ ಮೇಲೆನೆ ಮಲಗಿಸಿರೋದು. ಇವಾಗ ಮತ್ತೆ ಕಣ್ಬಿಡ್ತಾನೆ, ಎಚ್ಚರ ಆಯ್ತು, ಅಪ್ಪಾಡಿ ನನ್ಗೆ ಇವಾಗೇನ್ ಎಚ್ಚರ ಆಗ್ತಾ ಇರೋದು, ಹಂಗಾರೆ ಇಷ್ಟೊತ್ತು ಬಂದಿದ್ ಕನ್ಸ ಅಂತ ಎದ್ ಕೂತ್ಕೊಂಡ್ರೆ ಆ ನರ್ಸ್ ಪಕ್ಕದಲ್ಲೇ ಆ ಸೆಕೆಂಡ್ ಹೀರೋ ನಿಂತಿರ್ತಾನೆ. ಅಯ್ಯಯ್ಯೋ ದೆವ್ವ ಇಲ್ಗೂ ಬಂದ್ಬಿಡ್ತು, ದೆವ್ವ ಇಲ್ಲೇ ಇದ್ದಾನೆ ನಿಮ್ ಹಿಂದ್ಗಡೆ ಇದ್ದಾನೆ ಅಂತ ಅಂದಾಗ ನರ್ಸ್ ಹೇಳ್ತಾರೆ, ಸರ್ ಏನ್ ಸರ್ ಹೇಳ್ತಾ ಇದೀರಾ, ನಿಮ್ ತಲೆಗೆ ಏಟ್ ಆಗಿದೆ, ನೀವು ಅಡ್ಮಿಟ್ ಆಗಿದ್ದೀರಾ, ನಿಮ್ಗೇನು ಇಲ್ಯೂಷನ್ ಬರ್ತಾ ಇರ್ಬೋದು, ಸಮಾಧಾನ ಮಾಡ್ಕೊಳ್ಳಿ ಅಂತ. ಆದ್ರೂ ನಮ್ ಹೀರೋ ಹಂಗೆ ಬೈದಲ್ಲೇ ಕೂತಿರ್ತಾನೆ. ನರ್ಸ್ ಅಲ್ಲಿಂದ ಹೊರಟೋದ್ರು. ಆಗ ನಮ್ ಸೆಕೆಂಡ್ ಹೀರೋ ಕೂಡ ಹೋಗಂಗೆ ಹೀರೋ ಪಕ್ಕದಲ್ಲಿ ಕುತ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ನೋಡ್ತಾನೆ. ಬಟ್ ನಮ್ ಹೀರೋ ಕೂತ್ಕೊಳ್ಳೋ ತರ ಇಲ್ಲ. ನಿಧಾನಕ್ಕೆದ್ದಿ ಆಚೆ ಕಡೆ ಹೋದ್ರು ಅಲ್ಲೂ ಬಂದು ಕೂತ್ಕೊಳ್ತಾನೆ. ಎಲ್ಲಾ ವಿಷಯ ಹೇಳ್ತಾನೆ. ಇಲ್ಲಿ ನೋಡು, ನಾನು ಇನ್ನೂ ಸತ್ತಿಲ್ಲ, ನಾನು ಇನ್ನೂ ಕೋಮನಲ್ಲಿದ್ದೀನಿ, ನನ್ನ ಆತ್ಮ ಮಾತ್ರ ಹೊರಗಡೆ ಬಂದ್ಬಿಟ್ಟಿದೆ, ನಾನ್ ನಿನ್ ಕಣ್ಣಿಗೆ ಮಾತ್ರನೇ ಕಾಣಿಸ್ತಾ ಇರೋದು ಅಂತ ಹೇಳಿದ್ರೆ ಒಂದ್ ಕಡೆ ನಮ್ ಹೀರೋಗೆ ನಂಬಿಕೆ ಬಂದ್ರುನು ಪಕ್ಕದಲ್ಲಿರೋದು ಒಂದು ಆತ್ಮ ಅಂತಂದ್ರೆ ಎಂತವ್ರಿಗೂ ಭಯ ಇರತ್ತೆ ತಾನೆ. ಅದ್ರಿಂದಾನೇ ನಮ್ ಹೀರೋ ಅವ್ನ್ ಏನ್ ಹೇಳೋದನ್ನ ಕೂಡ ಕಿವಿಗೆ ಹಾಕೊಳ್ತಲ್ಲ, ನೈಸಗಲ್ಲಿಂದ ಎದ್ದು ಓಡಾಟೋದ. ಇವಾಗ ಹಾಸ್ಪಿಟಲ್ಗೆ ನಮ್ ಸೆಕೆಂಡ್ ಹೀರೋ ಅವರ ಪೊಲೀಸ್ ಫ್ರೆಂಡ್ ಆ ವಿಲನ್ ಕಡೆ ಅವ್ನ ಇದ್ದ ಅಲ್ವಾ, ಅವ್ನ್ ಬಂದಿರ್ತಾನೆ. ಇವ್ನ್ ಮೈ ಹೆಂಗಿದೆ, ಅವ್ನ್ ಹುಷಾರಾಗಿದ್ದಾನ ಇಲ್ವಾ, ಅವ್ನಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾ ಇದಾರ ಇಲ್ವಾ ಅಂತ ಚೆಕ್ ಮಾಡಕ್ಕೆ ಬಂದಿದ್ದು. ಎಷ್ಟೇ ಅವ್ನ್ ವಿಲನ್ ಕಡೆ ಅವ್ನಾದ್ರೆ ಕೂಡ ನಮ್ ಸೆಕೆಂಡ್ ಹೀರೋ ಅಂದ್ರೆ ಅವ್ನಿಗೆ ಇಷ್ಟಾನೆ, ಅದರಿಂದ ಅವ್ನ ಬಗ್ಗೆ ವಿಚಾರಣೆ ಮಾಡಕ್ಕೆ ಅಂತ ಬಂದಿರೋದು. ಇವಾಗ ನಮ್ ಸೆಕೆಂಡ್ ಹೀರೋನ ನೋಡ್ಕೊಳ್ಳೋದಕ್ಕೆ ಅವ್ರ ಗರ್ಲ್ ಫ್ರೆಂಡ್ ಕೂಡ ಹಾಸ್ಪಿಟಲ್ಗೆ ಬಂದಿರ್ತಾಳೆ. ಅವಳ ಹತ್ರ ಹೋಗ್ಬಿಟ್ಟು ಇವ್ನು ಹೇಳ್ತಾನೆ, ಇಲ್ಲಿ ನೋಡಮ್ಮ, ಅವ್ನಿಗೆ ಇತರ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ, ಹೆಂಗೋ ನೀನ್ ಪಕ್ಕದಲ್ಲೇ ಇದೆಯಾ, ಹುಷಾರಾಗ ಅವನನ್ನ ನೋಡ್ಕೊ ಅಂತ ಹೇಳ್ತಾನೆ. ಏನೇ ಆಗ್ಲಿ ಕಾಪಾಡ್ಕೊಂಡ್ಬಿಡೋಣ, ದೇವ್ರ ಇದಾನೆ. ಸರಿ, ಅವನು ಮೆಮೊರಿ ಕಾರ್ಡ್ ಬಗ್ಗೆ ಏನಾದ್ರು ಮಾತಾಡದ್ನಾ, ನಿಮ್ ಹತ್ರ ಏನಾದ್ರು ಹೇಳದ್ನಾ ಅಂತ ಕೇಳ್ತಾರೆ.
ಬಿಡ್ತಾರೆ ಹಂಗೆ ನೈಸಾಗಿ. ಇದನ್ನೆಲ್ಲ ಪಕ್ಕದಲ್ಲೇ ಕುತ್ಕೊಂಡಿರೋ ನಮ್ ಸೆಕೆಂಡ್ ಹೀರೋ ಅವ್ರ ಆತ್ಮ ನೋಡ್ಬಿಡ್ತು, ಹಂಗಾರೆ ನನ್ಗೋಸ್ಕರ ನೀವು ಇಷ್ಟು ಫೀಲ್ ಮಾಡ್ತಾ ಇದ್ದಾನ, ನನ್ನ ಕಾಪಾಡೋದಕ್ಕೋಸ್ಕರ ಇಷ್ಟು ಟ್ರೈ ಮಾಡ್ತಾ ಇದ್ದಾನ ಅಂತ. ಅದೇ ಟೈಮಲ್ಲಿ ಅವ್ನಿಗೊಂದು ಫೋನ್ ಕಾಲ್ ಬರುತ್ತೆ. ಇವ್ನ್ ಸ್ವಲ್ಪ ಈ ಕಡೆ ದಿಕ್ಕು ನೋಡ್ಕೊಂಡು ಅದನ್ನ ಕಟ್ ಮಾಡ್ತಾನೆ. ಇದನ್ನ ನಮ್ ಸೆಕೆಂಡ್ ಹೀರೋ ನೋಡ್ಬಿಟ್ಟ, ಹಂಗಾದ್ರೆ ಇವನೇನಕ್ ಈ ತರ ನೋಡ್ತಿದ್ದಾನೆ, ಹಂಗಾದ್ರೆ ಇವನು ನನ್ಗೆ ದ್ರೋಹ ಮಾಡ್ತಿದ್ದಾನ, ಇವ್ನ್ ಕೂಡ ವಿಲನ್ ಕಡೆಯವ್ರೇನ ಅಂತ ಹೇಳಿ ಲೈಟ್ ಆಗಿ ಡೌಟ್ ಬಂದಿರುತ್ತೆ. ಅವ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅಂತ ಅವ್ನ್ ಎಲ್ಲೋಗ್ತಾನೋ ಜಾಗಕ್ಕೆ ಹುಡ್ಕೊಂಡು ಅವ್ನ ಹಿಂದ್ಗಡೆನೆ ಹೋದ. ನೋಡಿದ್ರೆ ಈಗ ವಿಲನ್ ನ ತೋರಿಸ್ತಾರೆ. ಇವನ್ ಬೇರೆ ಯಾರು ಅಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಡ್ಡೇ ಇವನು. ಮಾಡ್ತಾ ಇರೋದ್ ಗೌರ್ಮೆಂಟ್ ಕೆಲಸ ಆದ್ರೆ ಕೂಡ ಬರೋ ಸಂಬಳ ಸಾಲಲ್ಲ ಅಂತ ಹೇಳಿ ಈ ತರ ಅಲ್ಕ ಕೆಲಸ ಮಾಡಕ್ಕೆ ಶುರು ಮಾಡಿರ್ತಾನೆ. ಹೆಣ್ಮಕ್ಳನ್ನೆಲ್ಲ ಕಿಡ್ನಾಪ್ ಮಾಡ್ಕೊಂಡು ಹೋಗೋದು, ಅವ್ರನ್ನ ಸೇಲ್ ಮಾಡೋದು, ಅದರಿಂದ ದುಡ್ಡು ಸಂಪಾದನೆ ಮಾಡೋದು, ಇದೇ ಇವನ್ ಕೆಲಸ. ಈಗ ಆ ಜಾಗಕ್ಕೆ ನಮ್ ಸೆಕೆಂಡ್ ಹೀರೋ ಅವ್ರ ಫ್ರೆಂಡ್ ಬಂದಿದ ತಕ್ಷಣ ಅಯ್ಯಪ್ಪ ನೋಡ್ಬಿಟ್ಟು ಕೂಗಾಡ್ತಾನೆ, ಏನೋ ಸಿಕ್ತಾ, ಮೆಮರಿ ಕಾರ್ಡ್ ಸಿಕ್ತಾ, ಅವ್ನ ಬಗ್ಗೆ ಏನಾದ್ರು ವಿಷಯ ಗೊತ್ತಾಯ್ತಾ ಅಂತೆಲ್ಲ ಕೇಳ್ತಾ ಇರ್ತಾನೆ. ಆದ್ರೆ ಪಾಪ ಅವ್ನ್ಗೆ ಏನ್ ಗೊತ್ತು, ಇಲ್ಲ ಮೆಮರಿ ಕಾರ್ಡ್ ಸಿಗ್ಲಿಲ್ಲ, ಏನು ಗೊತ್ತಾಗಿಲ್ಲ ಅಂತ ಹೇಳಿದ ತಕ್ಷಣ ಯಪ್ಪ ಸಕ್ಕ ಟೆನ್ಷನ್ ಆಗ್ಬಿಟ್ಟ. ಮರ್ಯಾದಾಗ ನನ್ ಕಣ್ಮುಂದೆ ನಿಂತ್ಕೋಬೇಡ, ಹೊರಟೋಗಿಲ್ಲಿಂದ, ನಿನ್ಗ ಮೆಮರಿ ಕಾರ್ಡ್ ಸಿಕ್ಕದಾಗೆ ನೀನ್ ಜಾಗಕ್ಕೆ ಬರ್ಬೇಕು, ಇಲ್ಲಾಂದ್ರೆ ಅಷ್ಟೇ ನಿನ್ ಕತೆನ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಬೆದರ್ಸಿ ಕಳಿಸ್ಬಿಟ್ರು. ಇದನ್ನೆಲ್ಲ ಪಕ್ಕದಲ್ಲೇ ಇರೋ ನಮ್ಮ ಸೆಕೆಂಡ್ ಹೀರೋ ಅವ್ರ ಆತ್ಮ ನೋಡ್ಬಿಟ್ಟು ತುಂಬಾನೇ ಬೇಜಾರ್ ಮಾಡ್ಕೊಳ್ತಾನೆ. ಹಂಗಾದ್ರೆ ನನ್ ಫ್ರೆಂಡೇ ನನ್ಗೆ ದ್ರೋಹ ಮಾಡ್ತಿದ್ದಾನ, ಪೊಲೀಸ್ ಹೆಡ್ ಇವ್ರ ಹತ್ರ ಎಲ್ಲಾ ಕೊಟ್ಟು ಎಲ್ಲರನ್ನು ಅರೆಸ್ಟ್ ಮಾಡೋಣ ಅಂತ ನೋಡಿದ್ರೆ ಅವ್ನ್ ಕೂಡ ದ್ರೋಹ ಮಾಡೋನೇನ ಅಂತ ತುಂಬಾ ಫೀಲ್ ಮಾಡ್ತಾನೆ. ಈಗ ಹಾಸ್ಪಿಟ್ಲ್ ನೋಡಿದ್ರೆ ರೋಡಿ ಕಡೆಯವರೆಲ್ಲ ಬಂದ್ಬಿಟ್ಟಿರ್ತಾರೆ ನಮ್ ಸೆಕೆಂಡ್ ಹೀರೋನ ನೋಡೋದಕ್ಕಲ್ಲ, ಫಸ್ಟ್ ಹೀರೋನ ನೋಡೋದಕ್ಕೆ. ಯಾಕಂದ್ರೆ ಅವತ್ತು ನೈಟ್ ನಮ್ ಹೀರೋ ಕೂಡ ಜಾಗಕ್ಕೆ ಹೋಗಿದ್ದಲ್ವಾ, ಮೋಸ್ಟ್ಲಿ ಪೊಲೀಸ್ ಫ್ರೆಂಡ್ ಏನಾದ್ರು ಇವನ ಹತ್ರ ಕೊಟ್ಟಿರ್ತಾನ, ಅವ್ನ್ಗೇನಾದ್ರೂ ವಿಷಯ ಗೊತ್ತಿದ್ಯಾ, ಅವ್ನ ಹೊಡೆದು ಕೇಳೋಣ ಅಂತ ಹೇಳಿ ಜಾಗಕ್ಕೆ ಬರ್ತಾ ಇರೋದು. ಇದನ್ನ ಗಮನಿಸೋ ಆ ಸೆಕೆಂಡ್ ಹೀರೋ ಬಂದು ಓಡೋಗಿ ನಮ್ ಹೀರೋ ಹತ್ರ ವಿಷಯ ಹೇಳ್ತಾನೆ, ಈ ತರ ರೋಡಿ ಕಡೆಯವರೆಲ್ಲ ಬರ್ತಾ ಇದ್ರೆ ನಿನ್ನ ಹೊಡೆದ್ ಬಿಡ್ತಾರೆ, ನೀನ್ ಓಡೋಗ್ಬಿಡು, ತಪ್ಪಿಸ್ಕೊಂಡ್ಬಿಡು ಅಂತ ಹೇಳ್ತಾ ಇದ್ರೆ ಇವನ್ ಆತ್ಮ ಯಾರ್ ಕಣ್ಗೂ ಕಾಣಿಸಲ್ಲ. ನಮ್ ಹೀರೋ ಇವನ ಹತ್ರ ರೆಸ್ಪಾನ್ಸ್ ಮಾಡ್ತಾ ಇದ್ರೆ ಆ ಕಡೆ ಕಬಡ್ ಹತ್ರ ನಿಂತ್ಕೊಂಡ್ರು, ಅಯ್ಯೋ ಮೆಂಟಲ್ ಕೇಸ್ ಇದು ಅಂತ ಭಯ ಪಟ್ಕೊಂಡಿರ್ತಾನೆ. ನಮ್ ಹೀರೋ ಹೇಳ್ತಾನೆ, ಹೇಯ್ ಸುಮ್ನೆ ಏನಕ್ಕೋ ಬೈಕ್ ಬಂದಿರೋದೆಲ್ಲ ಹೇಳ್ತಾ ಇದ್ಯಾ, ನಾನೆಲ್ಲೂ ಹೋಗಲ್ಲ, ನಾನೇನು ಮಾಡಲ್ಲ, ನನ್ಗೆ ನಿನ್ನ ನೋಡಿದ್ರೆ ಭಯ ಆಗ್ತಿದೆ, ಇಲ್ಲಿದ ಹೊರಟೋಗು ಅಂತ ಹೇಳ್ತಾ ಇರ್ತಾನೆ. ಸ್ವಲ್ಪ ಹೊತ್ತಲ್ಲ ಆ ಜಾಗಕ್ಕೆ ಆ ರೌಡಿ ಕಡೆಯವರೆಲ್ಲ ಬಂದ್ಬಿಟ್ರು ನಮ್ ಹೀರೋನ ಹುಡ್ಕೊಂಡು. ಅವ್ನಿಗೂ ಅರ್ಥ ಆಗೋಯ್ತು, ಬಂದು ನಮ್ ಹೀರೋನ ಹೊಡಿತಾರೆ. ಆದ್ರೆ ನಮ್ ಹೀರೋಯಿನ್ ಸುಮ್ನೆನಾ, ಅವ್ರನ್ನೇ ಹಂಗೆ ಹೊಡೆದು ಹೆಂಗೋ ತಪ್ಪಿಸ್ಕೊಂಡು ಆ ಜಾಗದಿಂದ ಬಂದ್ಬಿಟ್ಟ. ಇವಾಗ್ಲೇ ಆ ಸೆಕೆಂಡ್ ಹೀರೋ ಹೇಳೋ ಮಾತನ್ನ ನಮ್ ಹೀರೋಗೆ ಅರ್ಥ ಆಗೋದು. ಹೌದು ಕಣೋ, ನೀನ್ ಹೇಳಿದ್ದು ಕರೆಕ್ಟ್, ಸರಿ ಇವಾಗ ಏನ್ ಮಾಡ್ಬೇಕು, ಎಲ್ಲೋಗ್ಬೇಕು ಅಂದಾಗ ಆ ಸೆಕೆಂಡ್ ಹೀರೋನೇ ಈ ಕಡೆ ಬಾ ಅಂತ ಹೇಳಿ ಯಾವ್ದೋ ಒಂದು ದಾರಿಯಲ್ಲಿ ತಪ್ಪಿಸ್ಕೊಂಡು ಕರ್ಕೊಂಡು ಸೇಫ್ ಆಗಿರೋ ಜಾಗಕ್ಕೆ ಬಂದ್ರು. ಅಂದ್ರೆ ಹಾಸ್ಪಿಟಲ್ ಅಲ್ಲೇ ಯಾವ್ದೋ ಒಂದು ಸೇಫ್ ಆಗಿರೋ ಜಾಗದಲ್ಲಿ ಇರ್ತಾರೆ. ಇವಾಗ ಹಂಗೆ ಆಲ್ಮೋಸ್ಟ್ ನೈಟ್ ಆಗಿರುತ್ತೆ. ನಮ್ ಸೆಕೆಂಡ್ ಹೀರೋ ಹತ್ರನೇ ತಾನೆ ಅವ್ರ ಗರ್ಲ್ ಫ್ರೆಂಡ್ ಕುತ್ಕೊಂಡಿರೋದು, ತುಂಬಾನೇ ಫೀಲ್ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಇವಾಗ ನಮ್ ಸೆಕೆಂಡ್ ಹೀರೋ ಆತ್ಮ ಕೂಡ ಹೋಗುತ್ತೆ. ಅವಳು ಕೂಡ ಹಾಸ್ಪಿಟಲ್ ಅಲ್ಲಿ ಟೆಸ್ಟ್ ಮಾಡ್ಕೊಂಡಿದ್ಲೇನೋ, ಆ ರಿಪೋರ್ಟ್ ನ ನೋಡ್ತಾ ಇರ್ತಾಳೆ. ಬೇರೇನಿಲ್ಲ, ಅವಳಿಗ ಕನ್ಸೀವ್ ಆಗಿದ್ದಾಳೆ ಅಂತ. ಆ ವಿಷಯನ ತುಂಬಾ ಖುಷಿಯಾಗಿ ಕೋಮನಲ್ಲಿ ಇರೋ ನಮ್ ಸೆಕೆಂಡ್ ಹೀರೋ ಹತ್ರ ಶೇರ್ ಮಾಡ್ಕೊಂತಾ ಇರ್ತಾಳೆ. ಅಷ್ಟೇ ಅಲ್ಲ, ತುಂಬಾ ಫೀಲು ಮಾಡ್ತಾಳೆ. ನೀನ್ ಯಾವಾಗೋ ಬರ್ತೀಯಾ, ಯಾವಾಗ ನನ್ ಜೊತೆ ನೀನ್ ಬಂದು ಇರ್ತೀಯಾ, ನನ್ಗೆ ತುಂಬಾ ಭಯ ಆಗ್ತಿದೆ, ಬೇಗ ಎದ್ ಬಂದ್ಬಿಡು, ನೀನ್ ಯಾವತ್ಗೂ ನನ್ ಜೊತೆನೆ ಇರ್ಬೇಕು ಅಂತ ಪಾಪ ತುಂಬಾನೇ ಫೀಲ್ ಮಾಡಿ ಹೇಳ್ತಾಳೆ. ಇದನ್ನೆಲ್ಲ ಪಕ್ಕದಲ್ಲೇ ಕುತ್ಕೊಂಡು ನಮ್ ಸೆಕೆಂಡ್ ಹೀರೋ ಕೂಡ ನೋಡಿ ತುಂಬಾನೇ ಫೀಲ್ ಮಾಡ್ತಾನೆ. ಅದೇ ಟೈಮ್ ಅಲ್ಲಿ ನಮ್ ಸೆಕೆಂಡ್ ಹೀರೋ ಮಲ್ಕೊಂಡಿರ್ಬೇಕಾದ್ರೆ ಆ ಜಾಗದಲ್ಲೇ ಒಂದು ಸಣ್ಣ ಚಿಪ್ ಇರೋದನ್ನ ಗಮನಿಸ್ಬಿಟ್ಲು. ಹಂಗಾದ್ರೆ ಇದ್ರ ಬಗ್ಗೆ ನೀನ್ ಅವ್ರ ಫ್ರೆಂಡ್ ಕೇಳಿದ್ದು, ಫಸ್ಟ್ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ಅವ್ರ ಫ್ರೆಂಡ್ ಗೆ ಕಾಲ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾಳೆ. ಇದನ್ನ ನೋಡಿ ಅವಳನ್ನ ತಡಿಬೇಕು ಅಂತ ಅವ್ನು ಕೂಗಾಡ್ತಾನೆ ಇದ್ದಾನೆ. ಬಟ್ ಅವ್ನ್ ಮಾತಾಡೋದ್ ಯಾರ ಕೇಳಿಸುತ್ತೆ, ಸಕ್ಕ ಟೆನ್ಷನ್ ಆಗ್ಬಿಟ್ಟ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನಿಗೊಂದು ಫೋನ್ ಕಾಲ್ ಬರುತ್ತೆ, ಅವ್ರ ಫ್ರೆಂಡೇ ಕಾಲ್ ಮಾಡಿರೋದು. ನಿನ್ ಮಗಳು ಎಲ್ಲೋದ್ಲೋ ಗೊತ್ತಿಲ್ವೋ, ಮನೆಯಲ್ಲೇ ಇದ್ಲು, ನಾನು ಒಳಗಡೆ ಹೋಗಿ ಬರೋಷ್ಟು ಎಲ್ಲೋ ಹೊರಟೋಗಿದ್ದಾಳೆ ಅಂತ ಹೇಳಿ ತುಂಬಾನೇ ಗಾಬರಿಯಾಗಿ ಹೇಳ್ದಾಗ ನಮ್ ಹೀರೋಗೂ ತುಂಬಾ ಭಯ ಆಗುತ್ತೆ. ಅವ್ರ ಮಗಳನ್ನ ಹುಡ್ಕೋ ಟೆನ್ಷನ್ ಅಲ್ಲಿ ಇದ್ದಾಗ ಈಗ ಈ ಸೆಕೆಂಡ್ ಹೀರೋಗೆ ಹೆಲ್ಪ್ ಮಾಡೋ ಒಂದೇ ಒಂದು ವ್ಯಕ್ತಿ ಅಂದ್ರೆ ನಮ್ ಹೀರೋನೇ ತಾನೆ. ಅವನ ಹತ್ರ ಹೆಲ್ಪ್ ಕೇಳ್ಬೇಕು ಅಂತ ಹೋಗಿ ಇದ್ರ ಬಗ್ಗೆ ಹೇಳ್ತಾ ಇದ್ರೆ ನಮ್ ಹೀರೋ ಸುಮ್ನೆ ಇದ್ಬಿಡೋ, ನಾನು ಇವಾಗ್ಲೇ ಟೆನ್ಷನ್ ಅಲ್ಲಿ ಇದೀನಿ, ಸುಮ್ನೆ ನನಗೆ ಡಿಸ್ಟರ್ಬ್ ಮಾಡ್ಬೇಡ ಅಂತ ಹೇಳಿ ಕೋಪ ಮಾಡ್ಕೊಂಡು ಆ ಜಾಗದಿಂದ ಹೊರಟೋದ. ಅಲ್ಲಿಂದ ಸ್ಟ್ರೇಟ್ ಆಗಿ ಜಿಮ್ಗೆ ಹೋಗಿ ನೋಡ್ತಾನೆ, ಜಿಮ್ ಅಲ್ಲಿ ಅವ್ರ ಹುಡ್ಗಿ ಇಲ್ಲ, ಸುತ್ತಮುತ್ತಲ ಹುಡ್ಗಿ ನೋಡ್ತಾನೆ, ಎಲ್ಲ ಹುಡ್ಗಿ ಕಾಣಿಸ್ತಾ ಇಲ್ಲ, ಏನ್ ಮಾಡೋದು ಏನೋ, ಎಲ್ಲೋಗ್ಬಿಟ್ಟಿದ್ದಾಳೆ ಅಂತ ಹೇಳಿ ತುಂಬಾ ಟೆನ್ಷನ್ ಅಲ್ಲಿ ಹುಡುಕ್ತಾ ಇರ್ಬೇಕಾದ್ರೆ ನಮ್ ಸೆಕೆಂಡ್ ಹೀರೋ ಕೂಡ ನಮ್ ಹೀರೋ ಜೊತೆನೆ ಇರ್ತಾನಲ್ವಾ. ಆ ಟೈಮಲ್ಲಿ ಅವ್ನಿಗೊಂದು ಫ್ಲಾಶ್ ಆಗುತ್ತೆ. ಅವತ್ತು ನಮ್ ಹೀರೋ ಅವ್ರ ಮಗಳನ್ನ ಸ್ಕೂಲಲ್ಲಿ ಬಿಡಕ್ಕೆ ಅಂತ ಹೋದಾಗ ಆ ಹುಡ್ಗಿ ಸ್ಕೂಲ್ ಒಳಗಡೆ ಹೋಗಿಲ್ಲ, ಪಕ್ಕದಲ್ಲಿ ಯಾವ್ದೋ ಒಂದು ಮನೆ ಒಳಗಡೆ ಹೋಗೋದನ್ನ ಗಮನಿಸ್ತಾ ಅಲ್ವಾ. ಆ ವಿಷಯನ ಹೀರೋ ಹತ್ರ ಹೇಳ್ತಾನೆ. ಮೋಸ್ಟ್ಲಿ ಅಲ್ಲೇನಾದ್ರು ಇರ್ಬೇಕೇನೋ, ಬನ್ನಿ ಹೋಗಿ ನೋಡೋಣ ಅಂತ ಹೇಳಿದಾಗ ಇವ್ರು ಕೂಡ ಆ ಜಾಗಕ್ಕೆ ಹೋಗಿ ನೋಡ್ತಾರೆ. ಇವ್ರು ಅನ್ಕೊಂಡಿರೋ ತರಾನೆ ಆ ಹುಡ್ಗಿ ಆ ಮನೆಯಲ್ಲೇ ಇದ್ದಿದ್ದಾಳೆ. ಅಷ್ಟೇ ಅಲ್ಲ, ಏನೋ ಡ್ರಾಯಿಂಗ್ ಏನೋ ಮಾಡ್ಕೊಂಡಿದ್ದವಳು ಹಂಗೆ ಜ್ಞಾನ ತಪ್ಪಿ ಬಿದ್ಬಿಟ್ಟಿರ್ತಾಳೆ. ಅಯ್ಯೋ ಮಗುಗ್ ಏನಾಯ್ತೋ ಏನೋ ಅಂತ ಹೇಳಿ ತಕ್ಷಣ ಮಗುನ ಎತ್ಕೊಂಡು ಹಾಸ್ಪಿಟಲ್ಗೆ ಓಡೋಗ್ತಾರೆ. ಮಗುನ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಕೂಡ ಅಡ್ಮಿಟ್ ಮಾಡ್ಬಿಟ್ರು, ಎಲ್ಲ ಚೆಕ್ ಮಾಡಿ ನೋಡಿದ್ರು. ಬಟ್ ಪ್ರಾಣಕ್ಕೆ ಏನು ತೊಂದ್ರೆ ಇಲ್ಲ, ಈಗ ಸದ್ಯಕ್ಕೆ ಜ್ಞಾನ ತಪ್ಪಿದ್ದಾಳೆ ಅಷ್ಟೇ. ಬಟ್ ಆಲ್ಮೋಸ್ಟ್ ಸ್ವಲ್ಪ ಕ್ರಿಟಿಕಲ್ ಕಂಡೀಷನ್ ಅಂತಾನೆ ಹೇಳ್ಬೋದು. ಹೆಂಗೋ ಲಾಸ್ಟ್ ಮೂಮೆಂಟ್ ಅಲ್ಲಿ ಕರ್ಕೊಂಬಂದ್ ಹುಡುಗಿನ ಕಾಪಾಡ್ಬಿಟ್ರಿ. ಆದ್ರೆ ಆಪರೇಷನ್ ಗೆ ನಾವ್ ಇದಕ್ ಮೇಲೆ ಡಿಲೇ ಮಾಡಕ್ಕಾಗಲ್ಲ, ಆದಷ್ಟು ಬೇಗ ನಾವು ಆಪರೇಷನ್ ಮಾಡ್ಬೇಕು, ಬೇಗ ಅಮೌಂಟ್ ಗೆ ರೆಡಿ ಮಾಡ್ಕೊ ಅಂತ ನಮ್ ಹೀರೋ ಹತ್ರ ಹೇಳ್ತಾ ಇರ್ತಾರೆ. ನಮ್ ಹೀರೋಗ್ ಏನ್ ಮಾಡೋದು ಅಂತ ಗೊತ್ತಿಲ್ಲ, ತುಂಬಾನೇ ಬೇಜಾರಾಗಿ ಹಂಗೆ ಹೊರಗಡೆ ಬಂದು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಅಲ್ಲೇ ನಮ್ ಸೆಕೆಂಡ್ ಹೀರೋ ಕೂಡ ಬರ್ತಾನಲ್ಲ. ಆಗ ಅವ್ನು ಇನ್ನೊಂದ್ ವಿಷಯ ಹೇಳ್ತಾನೆ, ನಾನ್ ಏನಕ್ಕೆ ಎಲ್ಲರಿಗೂ ಹೆಲ್ಪ್ ಮಾಡಲ್ಲ ಗೊತ್ತಾ ಅಂತ. ಯಾಕಂದ್ರೆ ನಮ್ ಹೀರೋ ಸ್ಟಾರ್ಟಿಂಗ್ ಇಂದ ನೋಡ್ತಾ ಇದ್ವಿ, ಯಾರ್ ತಂಟೆಗೂ ಹೋಗಲ್ಲ, ಯಾರಿಗೂ ಹೆಲ್ಪ್ ಮಾಡಲ್ವಲ್ಲ, ಅದಕ್ಕೆ ಏನ್ ರೀಸನ್ ಅಂತ ತೋರಿಸ್ತಾರೆ. ಆಕ್ಚುಲಿ ನಮ್ ಹೀರೋ ಅವ್ರ ವೈಫ್ ನ ಮತ್ತೆ ಅವ್ರ ಮಗುನ ಕರ್ಕೊಂಡು ಒಂದಿನ ಅರ್ಲಿ ಮಾರ್ನಿಂಗ್ ಬೆಳಗ್ಗಿನ ಜಾವನೆ ಎಲ್ಲೋ ಟ್ರಿಪ್ ಗೆ ಹೋಗ್ತಿದಾರೆ ಏನೋ ಕಾರಲ್ಲಿ. ಆ ಟೈಮ್ ಅಲ್ಲಿ ಎದುರುಗಡೆ ಒಂದು ಕಾರು ಹಂಗೆ ಬಾರ್ಲ್ ಬಿದ್ದೋಗ್ಬಿಟ್ಟಿರತ್ತೆ.
ತುಂಬಾನೇ ಒಂದು ಗೌರವದ ಆಕ್ಸಿಡೆಂಟ್ ಅಂತಾನೆ ಹೇಳ್ಬೋದು. ಅದನ್ನ ನೋಡ್ಬಿಟ್ಟು ಅಯ್ಯೋ ಕಾರಲ್ಲಿ ಇರೋರ್ಗೆ ಏನಾಯ್ತೋ ಏನೋ ಅಂತ ಇವ್ರಿಬ್ಬರನ್ನ ಕಾರಲ್ಲೇ ಇರಿ ಅಂತ ಹೇಳಿ ನಮ್ ಹೀರೋನೇ ಇಳ್ದೋಗ್ಬಿಟ್ಟು ಅವ್ರನ್ನ ಕಾಪಾಡೋದು. ಒಬ್ಬರನ್ನ ಕಾಪಾಡ್ಬಿಟ್ರು, ಇನ್ನೊಬ್ಬರನ್ನ ಕಾಪಾಡ್ಬೇಕು ಅಂತ ಮತ್ತೆ ಕಾರ್ ಹತ್ರ ಹೋಗಿ ಅವ್ರಿಗೆ ಹೆಲ್ಪ್ ಮಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋ ಪಕ್ಕದಲ್ಲೇ ಒಂದು ಟ್ರಕ್ ಹೋಗುತ್ತೆ. ಆ ಟ್ರಕ್ ಅಲ್ಲಿ ಇರೋ ಏನ್ ಕುಡ್ದಿದ್ನ ಅಥವಾ ನಿದ್ದೆ ಮತ್ತಲ್ಲಿದ್ನ ಅಂತ ಗೊತ್ತಿಲ್ಲ, ಸ್ಟ್ರೈಟ್ ಆಗಿ ಹೋಗಿ ನಮ್ ಹೀರೋ ಅವ್ರ ವೈಫ್ ಅವ್ರ ಮಗು ಇತ್ತಲ್ಲ ಕಾರು, ಆ ಕಾರ್ ಮೇಲೆನೆ ಬಿಟ್ಬಿಟ್ಟ. ಪಾಪ ಆಕ್ಸಿಡೆಂಟೇ ಆಗೋಯ್ತು. ಬಟ್ ಆಗಿದ್ದ ಆಕ್ಸಿಡೆಂಟ್ ಅಲ್ಲಿ ಸ್ಪಾಟ್ ಅಲ್ಲೇ ನಮ್ ಹೀರೋ ಅವ್ರ ವೈಫ್ ತೀರ್ಕೊಂಡ್ರು. ಅದಾದ್ಮೇಲೆನೆ ಅವ್ರ ಮಗಳಿಗೆ ಕೂಡ ಈ ತರ ಒಂದು ಹಾರ್ಟ್ ಪ್ರಾಬ್ಲಮ್ ಬಂದಿರೋದು. ಅವತ್ತು ನಾನು ಹೆಂಡತಿನ ಕಳ್ಕೊಂಡೆ, ಇವತ್ತು ನನ್ನ ಮಗಳು ಈ ತರ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದ್ದಾಳೆ, ಏನ್ ಮಾಡೋದು ಏನು ಅಂತ ತುಂಬಾ ಫೀಲ್ ಮಾಡ್ತಾನೆ. ಈ ಕಥೆನ ಕೇಳಿದ್ಮೇಲೆ ನಮ್ ಸೆಕೆಂಡ್ ಹೀರೋಗೆ ಕೂಡ ತುಂಬಾನೇ ಬೇಜಾರಾಗುತ್ತೆ. ಹಿಂಗ್ ಇರ್ಬೇಕಾದ್ರೆ ಹೆಲ್ಪ್ ಕೇಳ ಕೂಡ ಅವ್ನಿಗೆ ಹೆಂಗ್ ಮನ್ಸ್ ಬರುತ್ತೆ ಹೇಳಿ. ಇದೇ ಟೈಮ್ ಅಲ್ಲಿ ಇನ್ನೊಂದ್ ಕಡೆ ನಮ್ ಸೆಕೆಂಡ್ ಹೀರೋ ಅವ್ರ ಗರ್ಲ್ ಫ್ರೆಂಡ್ ಅವ್ರ ಫ್ರೆಂಡ್ ಗೆ ಕಾಲ್ ಮಾಡ್ಬಿಟ್ಲು ಆ ಚಿಪ್ ಕೊಡೋದಕ್ಕೇನೋ. ಸೊ ಅವ್ನ ಫ್ರೆಂಡ್ ಕೂಡ ಜಾಗಕ್ಕೆ ಬಂದಿರ್ತಾನೆ. ಇಬ್ರು ಹಂಗೆ ಕುತ್ಕೊಂಡ್ ಮಾತಾಡ್ಬೇಕಾದ್ರೆ ಅವ್ರಿಗೆ ಚಿಪ್ ಕೂಡ ಕೊಟ್ಬಿಟ್ಲು. ಇದನ್ನ ನೋಡಿ ಇವ್ನಿಗೆ ತುಂಬಾನೇ ಟೆನ್ಷನ್ ಆಗುತ್ತೆ. ಕೊಡ್ಬೇಡ ಆ ಚಿಪ್ ನ ಕೊಡ್ಬೇಡ ಅಂತ ಹೇಳಿ ಓಡ್ ಬಂದು ಅವ್ರನ್ನ ತಟ್ತೀನಿ ಅನ್ನೋ ಹೆಸರಲ್ಲಿ ಪಕ್ಕದಲ್ಲಿರೋ ಡಸ್ಟ್ಬಿನ್ ನ ತಟ್ಟಿ ಬಿಡ್ತಾನೆ. ಆಕ್ಚುಲಿ ಇವಾಗವರೆಗೂ ಇದು ನಮ್ ಸೆಕೆಂಡ್ ಹೀರೋ ಆತ್ಮನೇ ತಾನೆ, ಯಾವ್ದೇ ಒಂದು ವಸ್ತುನ ಮುಟ್ಟಕ್ಕೆ ಆಗ್ತಾ ಇರ್ಲಿಲ್ಲ, ಅದನ್ನ ಫೀಲ್ ಮಾಡಕ್ಕೂ ಆಗ್ತಾ ಇರ್ಲಿಲ್ಲ. ಬಟ್ ಈಗ ತುಂಬಾನೇ ಫೋರ್ಸ್ ಆಗಿ ಮಾಡಿರೋದ್ರಿಂದ ಡಸ್ಟ್ಬಿನ್ ಕೂಡ ಮೂವ್ ಆಗಿರುತ್ತೆ. ಅದು ಅವ್ನಿಗೆ ಅರ್ಥ ಆಯ್ತು. ಬಟ್ ಕೆಳಗಡೆ ಬಿದ್ಬಿಟ್ಟು ಒಂಥರ ನರಳಾಡ್ತಾ ಇದ್ದಾನೆ. ಈ ಕಡೆ ನಮ್ ಸೆಕೆಂಡ್ ಹೀರೋ ಅವ್ರ ಫ್ರೆಂಡ್ ಪೊಲೀಸ್ ಅವ್ನಿಗೆ ಕೂಡ ಸ್ವಲ್ಪ ಕಷ್ಟವಾಗೇ ಇದೆ ನಮ್ ಹೀರೋ ಈ ತರ ಸ್ಥಿತಿಯಲ್ಲಿ ಇರೋದ್ರಿಂದ. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ಅವ್ನಿಗೆ ವಿಲನ್ ಮೇಲೆ ಕೋಪ ಕೂಡ ಇದೆ, ಆ ಹೆಡ್ ಪೊಲೀಸ್ ಮೇಲೆ ಕೋಪ ಕೂಡ ಇದೆ. ಯಾಕಂದ್ರೆ ಫ್ರೆಂಡ್ ಈ ತರ ಪರಿಸ್ಥಿತಿಗೆ ಆಗೋದಕ್ಕೆ ಅವನು ಒಂದು ಕಾರಣನೇ ಅಲ್ವಾ, ಅದರಿಂದ. ಬಟ್ ಚಿಪ್ಪ ಅವ್ರ ಹತ್ರ ಕೊಡ್ತಾನ ಇಲ್ವಾ ಅಂತ ಗೊತ್ತಿಲ್ಲ, ಏನೋ ಒಂದ್ ಕೆಲಸ ಮಾಡ್ತಾನೆ ಅಂತ ಮಾತ್ರ ಅರ್ಥ ಆಯ್ತು. ಇನ್ನೊಂದ್ ಕಡೆ ಇವ್ನು ಇಷ್ಟು ನರಳಾಡ್ತಾ ಇದ್ದ ಅಲ್ವಾ, ಅದೇ ಟೈಮಲ್ಲಿ ಒಳಗಡೆ ತೋರಿಸ್ತಾರೆ ಅವ್ನ್ ಬಾಡಿಯಲ್ಲಿ ಏನೋ ಒಂದು ಚೇಂಜಸ್ ಆಗ್ತಾ ಇದೆ, ಹಾರ್ಟ್ ಬೀಟ್ ಹಂಗೆ ರೈಸ್ ಆಗ್ತಾ ಇದೆ, ಒಂಥರ ತುಂಬಾನೇ ನರಳಾಡ್ತಾ ಇರ್ತಾನೆ. ಇದನ್ನ ನೋಡಿ ಡಾಕ್ಟರ್ಸ್ ಗೆ ಕೂಡ ಅರ್ಥ ಆಯ್ತು ಇವನು ತುಂಬಾ ಹೊತ್ತು ಇರಲ್ಲ, ಇವ್ನು ಆದಷ್ಟು ಬೇಗ ಸತ್ತೋಗ್ಬಿಡ್ತಾನೆ, ಇವ್ನ ಪೊಸಿಷನ್ ತುಂಬಾನೇ ಕ್ರಿಟಿಕಲ್ ಆಗಿದೆ ಅಂತ. ಈ ವಿಷಯ ಅವ್ರ ಗರ್ಲ್ ಫ್ರೆಂಡ್ ಹತ್ರ ಕೂಡ ಹೇಳ್ತಾರೆ. ಪಾಪ ಅವಳಿಗಂತೂ ಅಳುನೇ ತಾಳ್ತಾ ಇಲ್ಲ, ನನ್ನ ಬಿಟ್ಟು ಹೊರಟೋಗ್ತೀನೋ ಅಂತ ಹೇಳಿ ತುಂಬಾನೇ ಫೀಲ್ ಮಾಡ್ತಾಳೆ. ಅದೇ ಫೀಲಿಂಗ್ ಅಲ್ಲಿ ಹಂಗೆ ನಡ್ಕೊಂಡ್ ಬರ್ತಾ ಇರ್ತಾಳೆ ರೋಡ್ ಅಲ್ಲಿ. ಹಿಂದ್ಗಡೆನೆ ನಮ್ ಸೆಕೆಂಡ್ ಹೀರೋ ಕೂಡ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದ. ಆದ್ರೆ ಕಣ್ಹಾರ್ಸೋ ಟೈಮ್ ಅಲ್ಲಿ ಯಾವ ಕಡೆಯಿಂದ ಗಾಡಿ ಬಂತು ಅಂತ ಗೊತ್ತಿಲ್ಲ, ಹುಡುಗಿನ ಬಂದು ಕಿಡ್ನಾಪ್ ಮಾಡ್ಕೊಂಡು ಹೊಟ್ಟೋದ್ರ. ಇವ್ನ್ಗೆ ಕೂಗ್ತಾನೆ, ಕಿರ್ಚ್ತಾನೆ, ಹೆಲ್ಪ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ಬಟ್ ಎಲ್ಲಿ ಇವನೊಂದು ಆತ್ಮ ತಾನೆ, ಆ ಕೆಲಸ ಮಾಡಕ್ ಅವ್ನ ಕೈಲಿ ಆಗ್ತಾ ಇಲ್ಲ ಪಾಪ. ಇವಾಗ ಹಾಸ್ಪಿಟಲ್ ಅಲ್ಲಿ ಇರೋ ನಮ್ ಹೀರೋನ ತೋರಿಸ್ತಾರೆ. ಅವ್ನ್ಗೆ ಒಂದೇ ಬೇಜಾರು, ಅವ್ರ ಮಗಳಿಗೆ ಬೇಗ ಆಪರೇಷನ್ ಮಾಡ್ಬೇಕು, ಅದಕ್ಕೆ ದುಡ್ಡು ರೆಡಿ ಮಾಡ್ಬೇಕು ಅಂತ. ಇವಾಗ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಆಲ್ರೆಡಿ ಡೋನರ್ ಸಿಕ್ಕಿದ್ರು ಅಂತ ಹೇಳಿದ್ರಲ್ವಾ, ಈಗ ಆಪರೇಷನ್ ಲೇಟ್ ಆಗ್ತಾ ಇರೋದ್ರಿಂದ ಡೋನರ್ ಹಂಗೆ ಇರ್ತಾರ, ಬೇರೆಯವ್ರಿಗೆ ಹಾಕೊಟ್ಬಿಟ್ಟಿರ್ತಾರೆ. ಈಗ ಮತ್ತೆ ನಮ್ ಹೀರೋ ಅವ್ರ ಮಗಳಿಗೆ ಇನ್ನೊಂದು ಹಾರ್ಟ್ ಡೋನರ್ ಬೇಕಾಗ್ತಾರೆ. ಅಷ್ಟೇ ಎಲ್ಲ ಅಮೌಂಟ್ ಕೂಡ ರೆಡಿ ಮಾಡ್ಬೇಕು. ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಅವನೊಂದ್ ಕಡೆ ಟೆನ್ಷನ್ ಅಲ್ಲಿ ಇರ್ತಾನೆ. ಅದೇ ಟೈಮ್ ಅಲ್ಲೇ ನಮ್ ಸೆಕೆಂಡ್ ಹೀರೋ ಕೂಡ ಬಂದು ನಮ್ ಹೀರೋ ಪೊಸಿಷನ್ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಂತಾನೆ. ಈ ಟೈಮಲ್ಲಿ ಅವನ ಹತ್ರ ಹೆಲ್ಪ್ ಕೇಳಕ್ ಕೂಡ ಆಗಲ್ಲ. ಬಟ್ ಇವನ್ನ ಬಿಟ್ರೆ ಬೇರೆ ಯಾರು ಗತಿ ಇಲ್ವೇ ಅಂತ ಹೇಳಿ ಅಲ್ಲೋಗಿ ಅವನ ಹತ್ರ ಮಂಡಿ ಹಾಕಿ ಕೂತ್ಕೊಂಡು ತುಂಬಾನೇ ಕೇಳ್ಕೊಂತಾನೆ, ದಯವಿಟ್ಟು ನನ್ಗೆ ಹೆಲ್ಪ್ ಮಾಡು, ನಿನ್ನ ಬಿಟ್ರೆ ಯಾರು ನನ್ಗೆ ಹೆಲ್ಪ್ ಮಾಡೋರಿಲ್ಲ, ನನ್ ಗರ್ಲ್ ಫ್ರೆಂಡ್ ಈ ತರ ವಿಲನ್ ಕಡೆಯವ್ರು ಎತ್ಕೊಂಡು ಹೊಟ್ಟೋಗಿದ್ದಾರೆ, ಅವಳು ಈಗ ಪ್ರೆಗ್ನೆಂಟ್ ಆಗಿದ್ದಾಳೆ, ದಯವಿಟ್ಟು ಬಂದು ಹೆಲ್ಪ್ ಮಾಡು ಅಂತ ಕೇಳಿದ್ರೆ ನಮ್ ಹೀರೋ ಏನು ಮಾತಾಡಲ್ಲ, ಸೈಲೆಂಟ್ ಆಗಿ ಇರ್ತಾನೆ. ಆ ಕಡೆ ತಿರ್ಕೊಂಡು ಇದನ್ನ ಗಮನಿಸೋ ಅವನು ಸರಿ ಆಯ್ತು ಇವನ ಹತ್ರ ಕೇಳಿ ಟೈಮ್ ವೇಸ್ಟ್ ಮಾಡೋದ್ ಬೇಡ ಅಂತ ಹೇಳಿ ತುಂಬಾ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಬಂದ್ಬಿಟ್ಟ ಕೆಳಗಡೆ. ಆತರ ಬಂದ್ಮೇಲೆ ನಮ್ ಹೀರೋ ಏನ್ ಅನ್ಕೊಂಡ ಅಂತ ಗೊತ್ತಿಲ್ಲ, ಕೆಳಗಡೆ ಬಂದ್ಬಿಟ್ಟು ಸರಿ ಬಾ ಎಲ್ಲ ಹತ್ರ ಹೋಗ್ತಾ ಇದ್ಯಾ, ಏನ್ ಮಾಡ್ಬೇಕೇನಂತ ಹೇಳು ಬಾ ಹೋಗೋಣ ಅಂತ ಹೇಳಿದ್ಮೇಲೆ ನಮ್ ಹೀರೋನ ಒಂದು ನೆಟ್ ಸೆಂಟರ್ ಗೆ ಕರ್ಕೊಂಡು ಹೋಗಿರ್ತಾನೆ ಸೆಕೆಂಡ್ ಹೀರೋ. ಯಾಕಂದ್ರೆ ಅವ್ರ ಗರ್ಲ್ ಫ್ರೆಂಡ್ ನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರಲ್ಲ ಕಾರ್ ನಂಬರ್ ನ ನೋಡಿರ್ತಾನೆ, ಅದ್ ಯಾವ್ದು ಎಲ್ಲಿದೆ ಎಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ಎಲ್ಲ ಟ್ರ್ಯಾಕ್ ಮಾಡ್ಬೋದಲ್ವಾ. ಸೊ ಅದನ್ನೆಲ್ಲ ಟ್ರ್ಯಾಕ್ ಮಾಡ್ಕೊಂಡ್ ಬರ್ತಾರೆ. ಈಗ ಗಾಡಿ ಎಲ್ಲೂ ನಿಂತಿಲ್ಲ, ಒಂದು ಹಾರ್ಬರ್ ಅಲ್ಲೇ ಇರೋದು. ಸ್ಟಾರ್ಟಿಂಗ್ ಅಲ್ಲಿ ಹುಡುಗಿನೆಲ್ಲ ಕಿಡ್ನಾಪ್ ಮಾಡ್ತಾ ಇದ್ರಲ್ಲ ಅದೇ ಹಾರ್ಬರ್ ಅಲ್ಲೇ. ಇವಾಗ ಹುಡುಗಿ ಮೆಮೊರಿ ಕಾರ್ಡ್ ನ ಕೊಟ್ಬಿಟ್ಲು, ಆದ್ರೂ ಏನಕ್ಕೆ ಇವಳನ್ನ ಕರ್ಕೊಂಡ್ ಇಲ್ಲಿ ಕೂರ್ಸಿದಾರೆ ಅಂತ ನೋಡಿದ್ರೆ ಇವಳೇನೋ ಮೆಮೊರಿ ಕಾರ್ಡ್ ನ ಈ ಸೆಕೆಂಡ್ ಹೀರೋ ಫ್ರೆಂಡ್ ಹತ್ರ ಕೊಟ್ಬಿಟ್ಲು. ಆದ್ರೆ ಅವ್ನ್ ಬಂದು ಇವ್ರ ಹತ್ರ ಕೊಟ್ಟಿಲ್ಲ, ಕೊಡಲ್ಲ ಅಂತ ಬೆದರಿಸ್ತಾ ಇರ್ತಾನೆ. ನನ್ನ ಫ್ರೆಂಡ್ ಈ ಪರಿಸ್ಥಿತಿಗೆ ನೀವೇ ತಾನೇ ಕಾರಣ, ನೀವೇ ತಾನ ನಾವು ಹುಡುಗಿ ಈ ತರ ಮಾಡಿದ್ದು, ಅದರಿಂದ ಕೊಡಲ್ಲ ಅಂತ ಹೇಳಿ ಬೆದರಿಸ್ತಾ ಇರ್ತಾನೆ. ಅದರಿಂದಾನೇ ಈ ಹುಡುಗಿನ ಕರ್ಕೊಂಡ್ ಈ ತರ ಕೂರ್ಸಿರೋದು. ಈ ಹುಡುಗಿ ಫೋನ್ ಮಾಡಿ ಹೇಳಿದ್ರಾದ್ರೂ ಅವ್ನ್ ಕೊಡ್ತಾನೇನೋ ಅಂತ ಹೇಳಿ ಇವಳಿಗೆ ಹತ್ರ ಟಾರ್ಚರ್ ಕೊಡ್ತಾ ಇರೋದು. ಇವಾಗ ಹೆಂಗೋ ನಮ್ ಹೀರೋ ಕೂಡ ಅಡ್ರೆಸ್ ನ ಕಂಡಿಡ್ಕೊಂಡು ನಮ್ ಹೀರೋ, ಸೆಕೆಂಡ್ ಹೀರೋ ಮತ್ತೆ ನಮ್ ಹೀರೋ ಫ್ರೆಂಡ್ 3 ಜನನ ಜಾಗಕ್ಕೆ ಬಂದ್ಬಿಟ್ರು. ಅಲ್ಲಿ ದೊಡ್ಡದಾಗಿ ಡೋರ್ ಎಲ್ಲ ಹಾಕಿರ್ತಾರೆ, ಯಾವ ಕಡೆ ಓಪನ್ ಮಾಡ್ಕೊಂಡು ಒಳಗಡೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ ಟೈಮಲ್ಲಿ ನಮ್ ಹೀರೋ ಫ್ರೆಂಡ್ ಪಕ್ಕದಲ್ಲಿರೋ ಒಂದು ಲಿವರ್ ನ ಹಿಡ್ಕೊಂಡು ಎಳಿತಾನೆ ನೋಡಿ, ಮೇಲಿಂದ ಫುಲ್ ಆಗಿ ಐಸ್ ಕ್ಯೂಬ್ಸ್ ಆಗಿ ಬಂದು ಬೀಳ್ತಾ ಇರುತ್ತೆ. ಡೋರ್ ಓಪನ್ ಆಗ್ಲಿಲ್ಲ, ಸರಿ ಇದು ತಪ್ಪು ಅಂತ ಅನ್ಕೊಳ್ತಾನೆ. ಆದ್ರೆ ನಮ್ ಹೀರೋ ಈಗ ಆತ್ಮ ತಾನೆ ಸೆಕೆಂಡ್ ಹೀರೋ, ಅವ್ನ್ ಈಸಿಯಾಗಿ ಗೋಡೆಗಳ ಮಧ್ಯೆ ಹೋಗ್ಬೋದಲ್ವಾ. ಆತರ ಒಂದೊಂದ್ ರೂಮ್ ಆಗಿ ಹುಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ರೂಮ್ ಅಲ್ಲಿ ತುಂಬಾ ಹುಡುಗಿರ್ ಇರ್ತಾರೆ. ಈಗ ಈ ಹುಡುಗಿರ್ನ ಬಂದು ಬೇರೆ ಜಾಗಕ್ಕೆ ಕಳಿಸ್ತಾ ಇದ್ರೆ, ಕಿಡ್ನಾಪ್ ಮಾಡ್ಕೊಂಡ್ ಬಂದಿರೋದು. ಈ ವಿಷಯ ತಕ್ಷಣ ಬಂದು ನಮ್ ಹೀರೋ ಹತ್ರ ಹೇಳಿದ ತಕ್ಷಣ ಅವ್ನವ್ರನ್ನೆಲ್ಲ ಕಾಪಾಡ್ಬೇಕು ಅಂತ ಹೇಳಿ ಅಲ್ಲಿರೋ ಜನಗಳನ್ನೆಲ್ಲ ಹೊಡೆದ್ಬಿಟ್ಟು ಹೆಂಗೋ ಅಲ್ಲಿವರೆಗೂ ಹೊರಟೋದ. ಇನ್ನೇನ ಹುಡುಗಿರ್ನ ಕಾಪಾಡ್ಬೇಕು ಅಂತ ಅನ್ಕೊಳ್ತಾನೆ. ಅವ್ರಗಳ ಮಧ್ಯೆ ಕೂಡ ಒಬ್ಬ ತಪ್ಪಿಸ್ಕೊಂಡು ಆ ವಿಲನ್ ಹತ್ರ ವಿಷಯನ ಹೇಳ್ಬೇಕು ಅಂತ ಹೋಗ್ತಾ ಇರ್ತಾನೆ. ಇದನ್ನ ಗಮನಿಸೋ ನಮ್ ಸೆಕೆಂಡ್ ಹೀರೋ ಹಂಗಾದ್ರೆ ಅವನು ಮೇನ್ ವಿಲನ್ ಹತ್ರನೇ ಹೋಗ್ತಾ ಇರೋದು ಅಂತ ಅವನ ಫಾಲೋ ಮಾಡ್ಕೊಂಡು ಹೋದ. ಅವ್ನ್ ಇಲ್ಲಿದ್ದಾನೆ ಅಂತ ಕೂಡ ಗೊತ್ತಾಗೋಯ್ತು. ಈ ವಿಷಯನ ತಕ್ಷಣ ಬಂದು ನಮ್ ಹೀರೋ ಹತ್ರ ಹೇಳಿದ ತಕ್ಷಣ ನಮ್ ಹೀರೋ ಕೂಡ ಆ ಜಾಗಕ್ಕೆ ಹೋಗ್ಬಿಟ್ಟು ಆ ವಿಲನ್ ನ ಸರಿಯಾಗಿ ಹೊಡಿತಾನೆ. ಇಲ್ಲಿ ತರ ಫೈಟಿಂಗ್ ನಡೀತಾ ಇರ್ಬೇಕಾದ್ರೆ ತುಂಬಾ ಪೊಲೀಸ್ ಗಾಡಿಗಳೆಲ್ಲ ಜಾಗಕ್ಕೆ ಬರುತ್ತೆ. ಸರಿ ಪೊಲೀಸ್ ಅವರೆಲ್ಲ ಬಂದು ಈ ವಿಲನ್ ಅನ್ನೇ ಅರೆಸ್ಟ್ ಮಾಡ್ತಾರೆ ಅಂತ ನೋಡಿದ್ರೆ ನಮ್ ಹೀರೋನ ಅರೆಸ್ಟ್ ಮಾಡ್ತಾ ಇದಾರೆ. ಯಾಕಂದ್ರೆ ಈ ಪೊಲೀಸ್ ಈ ವಿಲನ್ ಕೂಡ ಒಬ್ಬ ಪೊಲೀಸ್ ತಾನೆ, ಹೆಡ್ ಪೊಲೀಸ್ ಆಗಿರೋನೆ ತಾನೆ. ಸೊ ಅವ್ನ್ ಕಮೆಂಟ್ ಪ್ರಕಾರನೇ ಇವರೆಲ್ಲ ನಡ್ಕೊಳ್ಳೋದು. ಏನ್ ನಡೀತಾ ಇದೆ ಅಷ್ಟೇ, ಎಲ್ಲ ಮುಗಿತಾ ಅನ್ಕೊಳ್ಳೋಷ್ಟ್ರಲ್ಲಿ ಇನ್ನೊಂದು ಗಾಡಿ ಆ ಜಾಗಕ್ಕೆ ಬರುತ್ತೆ. ಬಂದಿರೋದು ಈ ಪೊಲೀಸ್ ಅವ್ರಿಗಿಂತ ಸ್ವಲ್ಪ ಹೈ ಪೋಸ್ಟ್ ಅಲ್ಲಿ
ಇರೋ ತರ ಕ್ರಿಮಿನಲ್ ಡಿಪಾರ್ಟ್ಮೆಂಟ್ ಅವರು. ಅಂದ್ರೆ ಈ ಸೆಕೆಂಡ್ ಹೀರೋ ಫ್ರೆಂಡ್ ಇದ್ದಲ್ಲ, ಚಿಪ್ನ ಇಟ್ಕೊಂಡಿದ್ದಲ್ವಾ, ಅವನ ಚಿಪ್ನ ತಗೊಂಡೋಗಿ ಅವ್ರ ಹತ್ರ ಸರೆಂಡರ್ ಆಗ್ಬಿಟ್ಟಿರ್ತಾನೆ. ಅಂದ್ರೆ ಅಪ್ರೂವಲ್ ಆಗಿ ಚೇಂಜ್ ಆಗ್ಬಿಟ್ಟ ಎಲ್ಲ ನಿಜ ಹೇಳ್ಬಿಟ್ಟಿರ್ತಾನೆ. ಯಾಕಂದ್ರೆ ನಮ್ ಸೆಕೆಂಡ್ ಹೀರೋ ಈ ಪರಿಸ್ಥಿತಿಗೆ ಅವ್ನ್ ಕೂಡ ಒಂದು ಕಾರಣನೇ ಅಲ್ವಾ. ಆತರ ಒಂದು ಗಿಲ್ಟ್ ಅವನಲ್ಲಿ ಇರೋದ್ರಿಂದ ಹೋಗಿ ಅವ್ರ ಹತ್ರ ಸರೆಂಡರ್ ಆಗ್ಬಿಟ್ಟ, ಇಲ್ಲ ನಿಜ ಹೇಳ್ಬಿಟ್ಟ. ಇವಾಗ ಅವ್ರು ಬಂದು ಅವ್ರ ಐಡಿ ಕಾರ್ಡ್ ನೆಲ್ಲ ತೋರಿಸ್ಬಿಟ್ಟು ಅವ್ರು ಫಸ್ಟ್ ನೀನ್ ಅರೆಸ್ಟ್ ಮಾಡ್ಬೇಕಾಗಿರೋದು ಅಂತ ಹೇಳಿ ಆ ವಿಲನ್ ಅರೆಸ್ಟ್ ಮಾಡಕ್ಕೆ ಅಂತ ನೋಡ್ತಾರೆ. ಆದ್ರೆ ಅವ್ನ್ ಟಕ್ಕಂತ ಒಂದ್ ಗನ್ನ ಎತ್ಕೊಂಡು ಎಲ್ಲರನ್ನೂ ಬೆದರ್ಸಕ್ಕೆ ಶುರು ಮಾಡ್ಬಿಟ್ಟ, ಸಾಯಿಸ್ಬಿಡ್ತೀನಿ, ಯಾರು ನನ್ನ ಹತ್ರ ಬರ್ಬೇಡಿ ಅಂತ. ಯಾರು ಇವಾಗ ಅವ್ನ ಹತ್ರ ಕೂಡ ಹೋಗಕ್ ಆಗ್ತಾ ಇಲ್ಲ, ಎಲ್ಲರೂ ಸ್ವಲ್ಪ ದೂರನೇ ಇರ್ತಾರೆ. ಈ ಟೈಮ್ ಅಲ್ಲಿ ಆ ಸೆಕೆಂಡ್ ಹೀರೋ ಏನ್ ಮಾಡ್ತಾನಂದ್ರೆ, ಅವತ್ತು ಅವನು ತುಂಬಾ ಫೋರ್ಸ್ ಆಗಿ ಹೋಗ್ಬಿಟ್ಟು ಆ ಡಸ್ಟ್ಬಿನ್ ತಳೆದಾಗ ಡಸ್ಟ್ಬಿನ್ ಬಿತ್ತಲ್ವಾ, ಅದನ್ನ ನೆನಪು ಬಂದ್ಬಿಟ್ಟು ಹಂಗಾದ್ರೆ ಫೋರ್ಸ್ ಆಗಿ ಮಾಡಿದ್ರೆ ಆಗತ್ತೆ ಅಂತ ಅಲ್ಲಿರೋ ಒಂದು ಲಿವರ್ ನ, ಅಂದ್ರೆ ಇದಕ್ಕೂ ಮುಂಚೆ ಡೋರ್ ಓಪನ್ ಮಾಡೋದಕ್ಕೆ ಅಂತ ಹೇಳಿ ನಮ್ಮ ಹೀರೋ ಫ್ರೆಂಡ್ ಪ್ರೆಸ್ ಮಾಡಿದಾಗ ಐಸ್ ಕ್ಯೂಬ್ಸ್ ಎಲ್ಲ ಬಂತಲ್ಲ, ಆ ಲಿವರ್ ನ ಪ್ರೆಸ್ ಮಾಡಕ್ಕೆ ತುಂಬಾನೇ ಫೋರ್ಸ್ ಮಾಡ್ತಾನೆ. ಫೋರ್ಸ್ ಆಗಿ ಅದನ್ನ ಹೊಡಿತಾ ಇದ್ದಾನೆ, ಬಟ್ ಅದನ್ನ ಟಚ್ ಕೂಡ ಮಾಡಕ್ ಆಗ್ತಾ ಇಲ್ಲ. ಸುಮಾರು ಸತಿ ಟ್ರೈ ಮಾಡಿದವನು ಇದು ಲಾಸ್ಟ್ ಅಂತ ಹೇಳಿ ಗಟ್ಟಿ ಮನ್ಸ್ನ ಮಾಡ್ಕೊಂಡು ಮಾಡ್ತಾನೆ ನೋಡಿ, ಆ ಲಿವರ್ ಕೂಡ ತಟ್ಬಿಟ್ಟ. ಯಾಕಂದ್ರೆ ಕರೆಕ್ಟ್ ಆಗಿ ಐಸ್ ಕ್ಯೂಬ್ಸ್ ಬಂದು ಬೀಳತ್ತಲ್ಲ, ಆ ಜಾಗದಲ್ಲೇ ಆ ವಿಲನ್ ನಿಂತಿರೋದು. ಐಸ್ ಕ್ಯೂಬ್ಸ್ ಎಲ್ಲ ಅವ್ನ ಮೇಲೆ ಬಿದ್ದಿದ ತಕ್ಷಣ ಅವ್ನ್ ಸ್ವಲ್ಪ ಡಿಸ್ಟ್ರಾಕ್ಟ್ ಆಗ್ತಾನೆ ನೋಡಿ. ಆ ಗ್ಯಾಪ್ ನ ನೋಡ್ಕೊಂಡು ಎಲ್ಲರೂ ಬಂದು ಅವನ್ನ ಅರೆಸ್ಟ್ ಮಾಡ್ಬಿಟ್ರು. ಅವನ್ನ ಮಾತ್ರ ಅಲ್ಲ, ಅವ್ರ ಗ್ಯಾಂಗ್ ಅವ್ರನ್ನೆಲ್ಲ ಕೂಡ ಅರೆಸ್ಟ್ ಮಾಡ್ಬಿಟ್ರು. ಅಲ್ಲಿರೋ ಹುಡುಗಿರ್ನೆಲ್ಲ ಕೂಡ ಕಾಪಾಡಿದ್ರು. ನಮ್ ಸೆಕೆಂಡ್ ಹೀರೋ ಅವ್ರ ಗರ್ಲ್ ಫ್ರೆಂಡ್ ನ ಕೂಡ ಕಾಪಾಡ್ಬಿಟ್ರು. ಇವಾಗ ಮತ್ತೆ ಎಲ್ಲರೂ ರಿಟರ್ನ್ ಹಾಸ್ಪಿಟಲ್ ಗೆ ಬಂದೇ ಇರ್ತಾರೆ. ಆ ಟೈಮಲ್ಲಿ ನಮ್ ಹೀರೋ ಹತ್ರ ಹೋಗ್ಬಿಟ್ಟು ಸೆಕೆಂಡ್ ಹೀರೋ ಕೇಳ್ತಾನೆ, ನೀವ್ ಇದುವರೆಗೂ ನನ್ಗೆ ತುಂಬಾ ಹೆಲ್ಪ್ ಮಾಡಿದೀರಾ, ಪ್ಲೀಸ್ ದಯವಿಟ್ಟು ಒಂದೇ ಒಂದು ಹೆಲ್ಪ್ ಮಾಡ್ತೀರಾ ಅಂದಾಗ ನಮ್ ಹೀರೋ ಹಂಗೆ ನೋಡ್ಬಿಟ್ಟು ಸರಿ ಆಯ್ತು ಹೇಳು ಮಾಡ್ತೀನಿ ಅಂದಾಗ ಅವನ ಮನೆದು ಕೀನ ಕೊಡ್ತಾನೆ. ತುಂಬಾ ದಿನ ಕಷ್ಟಪಟ್ಟು ಅಮೌಂಟ್ ಎಲ್ಲ ಸೇರಿಸಿ ಆ ಮನೆನ ತಗೊಂಡ್ನಲ್ವಾ, ಆ ಮನೆನ ಅವ್ರ ಗರ್ಲ್ ಫ್ರೆಂಡ್ ಹೆಸರಲ್ಲೇ ತಗೊಂಡಿರೋದು. ಈ ಕೀನ ಅವ್ರಿಗೆ ಕೊಟ್ಬಿಡ್ತೀರಾ ಅಂತ ಹೇಳಿ ತುಂಬಾನೇ ರಿಕ್ವೆಸ್ಟ್ ಮಾಡಿದಾಗ ಹೀರೋ ಕೂಡ ಸರಿ ಆಯ್ತು ಕೊಟ್ಬಿಡ್ತೀನಿ ಅಂತ ಅವ್ರ ಗರ್ಲ್ ಫ್ರೆಂಡ್ ನ ಮನೆ ಹತ್ರ ಕರ್ಕೊಂಡು ಹೋಗಿ ಮನೆ ಹತ್ರ ಬಿಟ್ಬಿಟ್ಟು, ಇದು ಇನ್ಮೇಲೆ ನಿನ್ ಮನೆನೆ, ನಿನ್ನ ಹೆಸರಲ್ಲೇ ಮನೆ ಇರೋದು, ನಿನ್ ಬಾಯ್ ಫ್ರೆಂಡ್ ನಿನ್ಗೋಸ್ಕರ ಮನೆನ ತಗೊಂಡಿದ್ದು, ತಗೊಂಬಕ್ಕಿ ಅಂತ ಕೂಡ ಕೊಡ್ತಾರೆ. ಅವಳಿಗೆ ತುಂಬಾನೇ ಬೇಜಾರಾಗುತ್ತೆ. ಅಷ್ಟೇ ಅಲ್ಲ, ಇದುವರೆಗೂ ಅವ್ನ್ ಕಣ್ಣಿಗೆ ಕಾಣಿಸ್ತಾ ಇರೋದು ಎಲ್ಲಾ ವಿಷಯನ ಕೂಡ ಹುಡುಗಿಗೆ ಹೇಳಿದಾಗ ಅವಳು ತುಂಬಾನೇ ಫೀಲ್ ಮಾಡ್ತಾಳೆ. ಲಾಸ್ಟ್ ಆಗಿ ಒಂದೇ ಒಂದ್ಸತಿ ನಿನ್ ಕಣ್ ಮುಚ್ಕೊಂಡು ಗಟ್ಟಿಯಾಗಿ ಅವನನ್ನ ಮನ್ಸಲ್ ಅನ್ಕೋ, ಅವ್ನ ನಿನ್ ಕಣ್ ಮುಂದೆ ನಿಂತ್ಕೊಂಡಿರ್ಬೇಕು ಅಂತ ಮನ್ಸಲ್ ಅನ್ಕೊಂಡಾಗ ಆ ಹುಡುಗಿನೂ ಹಂಗೆ ಕಣ್ ಮುಚ್ಕೊಂಡು ಕಣ್ ತೆಗಿತಾಳೆ ನೋಡಿ. ಕಣ್ ಮುಂದೆನೆ ಅವನು ನಿಂತಿರ್ತಾನೆ, ಅವ್ನ ಆತ್ಮ ನಿಂತಿರೋದು. ಆಲ್ಮೋಸ್ಟ್ ಈಗ ಸೆಕೆಂಡ್ ಹೀರೋ ಸಾಯೋ ಸ್ಟೇಜ್ ಅಲ್ಲಿ ಇದಾನೋ ಏನೋ ಗೊತ್ತಿಲ್ಲ, ಅದರಿಂದ ಈ ತರ ಕಣ್ಣಕ್ ಕಾಣಿಸ್ತಾ ಇರೋದು. ಅವನ ಹುಡುಗಿ ಹತ್ರ ತುಂಬಾನೇ ಫೀಲ್ ಮಾಡಿ ಹೇಳ್ತಾನೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ಈ ತರ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನ್ ನಿನ್ ಜೊತೆ, ನಿನ್ ಹೊಟ್ಟೆಲಿರೋ ನನ್ ಮಗು ಜೊತೆ ನಾನ್ ಸಂತೋಷವಾಗಿ ಮನೆಯಲ್ಲಿ ಬಾಳ್ಬೇಕು, ನಿನ್ ಜೊತೆ ಇನ್ನಷ್ಟು ನನ್ನ ಜೀವನ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡೆ. ಬಟ್ ಇತ್ತ ಅರ್ಧದಲ್ಲಿ ನೀನು ಬಿಟ್ಬಿಟ್ಟು ಹೋಗ್ಬಿಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಇನ್ನು ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನಾನ್ ಸಾಯೋವರೆಗೂ ಕೊನೆವರೆಗೂ ನಿನ್ ಜೊತೆ ಸಂತೋಷವಾಗಿರ್ಬೇಕು ಅಂತ ಅನ್ಕೊಂಡೆ, ಬಟ್ ಅದಕ್ಕೆ ನನಗೆ ಚಾನ್ಸ್ ಇಲ್ಲ. ಇನ್ಮೇಲೆ ನೀನು ನನ್ ಮಗು ತುಂಬಾ ಸಂತೋಷವಾಗಿರ್ಬೇಕು. ನಾನೀಗ ಸತ್ರೆ ಕೂಡ ಇವತ್ತಿಗೂ ನಾನು ನಿಮ್ಮನ್ನ ನೋಡ್ತಾನೆ ಇರ್ತೀನಿ. ಅಷ್ಟೇ ಅಲ್ಲ, ಏನೇ ಹೆಲ್ಪ್ ಬೇಕಾಗಿದ್ರೆ ಕೂಡ ಇನ್ಮೇಲೆ ನೀನ್ ಹೀರೋ ಹತ್ರ ಕೇಳು, ನಮಗೋಸ್ಕರ ಖಂಡಿತ ಅವ್ರು ಮಾಡೇ ಮಾಡ್ತಾರೆ ಅಂತ ಹೇಳ್ತಾನೆ. ಅವಳಿಗಂತೂ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಇಲ್ಲಿ ನಮ್ ಹೀರೋ ಸೆಕೆಂಡ್ ಹೀರೋ ಅವ್ರ ಆತ್ಮ ಅಳ್ತಾ ಇದ್ರೆ ಹಾಸ್ಪಿಟಲ್ ಅಲ್ಲಿರೋ ಅವನ ಬಾಡಿ ಕೂಡ ತೋರಿಸ್ತಾರೆ. ಅಲ್ಲಿ ಅವ್ನ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ. ಹಂಗೆ ಅವ್ನ ಪ್ರಾಣ ಕೂಡ ಹೋಯ್ತು. ಪಾಪ ನಮ್ ಸೆಕೆಂಡ್ ಹೀರೋ ಸತ್ತೇ ಹೋದ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋ ಅವರ ಮಗಳನ್ನ ತೋರಿಸ್ತಾರೆ. ಅವ್ರಿಗೆ ಇವಾಗ ಹಾರ್ಟ್ ಸರ್ಜರಿ ಮಾಡ್ಬೇಕಲ್ವಾ, ಇದಕ್ಕೂ ಮುಂಚೆ ಇದ್ದಿದ್ದ ಡೋನರ್ ಮಿಸ್ ಆಗ್ಬಿಟ್ರು. ಆದ್ರೆ ಈಗ ನಮ್ ಸೆಕೆಂಡ್ ಹೀರೋ ಸತ್ತಿರೋದ್ರಿಂದ ಅವ್ನ್ ಬ್ಲಡ್ ಗ್ರೂಪ್ ಮತ್ತೆ ನಮ್ ಹೀರೋ ಅವ್ರ ಮಗಳ ಬ್ಲಡ್ ಗ್ರೂಪ್ ಒಂದೇ ಆಗಿರುತ್ತೆ. ಸೊ ಇವ್ನ ಹಾರ್ಟ್ ನ ತೆಗೆದು ಅವಳಿಗಿಡೋಣ ಅಂತ ಹೇಳಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ನ ಕೂಡ ಮಾಡೋದಕ್ಕೆ ಆಪರೇಷನ್ ಗೆಲ್ಲ ತಯಾರಿ ಮಾಡ್ಕೊಂಡ್ರು. ಇನ್ನೇನ್ ಆಪರೇಷನ್ ಥಿಯೇಟರ್ ಒಳಗಡೆ ಕೂಡ ಹೋಗ್ಬೇಕು. ತುಂಬಾನೇ ಸ್ಪೆಷಲ್ ಆದ ಟೀಮ್ ಬಂದಿರುತ್ತೆ ಹಾರ್ಟ್ ಸರ್ಜರಿ ಮಾಡೋದಕ್ಕೆ. ಆ ಜಾಗದಲ್ಲಿ ಬರೋ ಡಾಕ್ಟರ್ ಬೇರೆ ಯಾರು ಅಲ್ಲ, ನಮ್ ಹೀರೋ ಅವತ್ತು ದಿನ ಬೆಳಗ್ಗೆ ಒಬ್ಬರಿಗೆ ಆಕ್ಸಿಡೆಂಟ್ ಆದಾಗ ಅವ್ರನ್ನ ಕಾಪಾಡಕ್ಕೆ ಅಂತ ಟ್ರೈ ಮಾಡಿದ್ದಲ್ಲ, ಅವ್ರನ್ನ ಕಾಪಾಡ್ ಕೂಡ ಇರ್ತಾನಲ್ಲ, ಆ ಡಾಕ್ಟರೇ ಇವ್ರು. ಅದು ನಮ್ ಹೀರೋಗೆ ಫ್ಲಾಶ್ ಆಯ್ತು. ಬಟ್ ಆ ಡಾಕ್ಟರ್ಗೆ ನಮ್ ಹೀರೋ ಮುಖ ನೆನ್ಪಿಲ್ವೇನೋ ಸರಿಯಾಗಿ. ಅವ್ರು ಆಪರೇಷನ್ ಮಾಡಕ್ಕೆ ಒಳಗಡೆ ಹೋಗ್ತಾರೆ. ಮತ್ತೆ ರಿಟರ್ನ್ ಬಂದ್ಬಿಟ್ಟು, ನಾನು ಇದಕ್ಕೂ ಮುಂಚೆ ನಿಮ್ಮನ್ನ ಎಲ್ಲಾದ್ರೂ ನೋಡಿದೀನ, ನಿಮ್ಮನ್ನ ನೋಡ್ದಂಗ ಒಂದ್ ಫೀಲ್ ಬರ್ತಾ ಇದೆ ಅಲ್ವಾ ಅಂದಾಗ ಅವಾಗ ನಮ್ ಹೀರೋ ಹೇಳ್ತಾನೆ, ಅವತ್ತು ಬೆಳಗ್ಗೆ ನಿಮ್ಗೆ ಆಕ್ಸಿಡೆಂಟ್ ಆಗಿತ್ತು, ನಿಮ್ಮನ್ನ ಕಾಪಾಡಿದ್ ನಾನೇ ಅಂತ. ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಎಪ್ಪಗೆ ತುಂಬಾ ಖುಷಿ ಆಗುತ್ತೆ. ಆತರ ನಾನು ಹಾಸ್ಪಿಟಲ್ ಇಂದ ಮನೆಗೆ ಹೋದ್ಮೇಲೆ ನಿನ್ನ ಹುಡ್ಕಕ್ಕೆ ತುಂಬಾ ಟ್ರೈ ಮಾಡಿದೆ, ಎಲ್ಲರ ಹತ್ರ ವಿಚಾರಣೆ ಮಾಡಿದೆ, ನನ್ನ ಕಾಪಾಡಿದ್ ಯಾರು ಅಂತ. ಬಟ್ ನನ್ಗೆ ಯಾವ್ದೇ ಒಂದು ಇನ್ಫಾರ್ಮೇಶನ್ ಸಿಗ್ಲಿಲ್ಲ. ನೋಡು, ದೇವ್ರಾಗಿ ನಿನ್ನ ನನ್ನ ಹತ್ರ ಕರ್ಕೊಂಡ್ ಬಂದಿದ್ದಾರೆ. ಈಗ ಯಾರು ಒಳಗಡೆ ಇರೋದು ನಿನ್ ಮಗಳಗ ಇವ ನಾನು ಆಪರೇಷನ್ ಮಾಡ್ಬೇಕಾಗಿರೋದು. ಇನ್ಮೇಲೆ ನೀನ್ ನಿಶ್ಚಿಂತೆಯಿಂದ ಇರು. ಒಳಗಡೆ ಇರೋದು ನಿನ್ ಮಗಳಲ್ಲ, ನನ್ ಮಗಳು. ಅಷ್ಟೇ ಅಲ್ಲ, ನೀನು ಹಾಸ್ಪಿಟಲ್ ಫೀಸ್ ಕೂಡ ಏನು ಪೇ ಮಾಡ್ಬೇಕಾಗಿಲ್ಲ. ನನ್ ಮಗಳಿಗೆ ನಾನೇ ಆಪರೇಷನ್ ಮಾಡ್ತೀನಿ, ಇಲ್ಲ ನಾನೇ ನೋಡ್ಕೊಂತೀನಿ ಅಂತ ಹೇಳಿ ಒಳಗಡೆ ಅವ್ರ ಮಗಳಿಗೆ ಹಾರ್ಟ್ ಆಪರೇಷನ್ ಕೂಡ ಮಾಡ್ತಾರೆ. ಒಳ್ಳೆ ರೀತಿಯಲ್ಲೇ ಆಪರೇಷನ್ ಕೂಡ ಮುಗೀತು. ಇಷ್ಟು ದಿನ ನಮ್ ಹೀರೋ ಏನಕ್ಕಪ್ಪ ಹೆಲ್ಪ್ ಮಾಡಿದ್ರಿಂದ ನನ್ನ ಹೆಂಡತಿ ಸತ್ತೋದ್ಲು, ನನ್ ಮಗಳಿಗೆ ಈ ತರ ಆಯ್ತು ಅಂತ ಅನ್ಕೊಂಡಿದ್ದ. ಬಟ್ ಇವ್ನ್ ಹೆಲ್ಪ್ ಮಾಡಿರೋರ ಹತ್ರದಿಂದ ಇವ್ನ್ಗೆ ಮತ್ತೆ ಹೆಲ್ಪ್ ಸಿಗತ್ತೆ ಅಂತ ಇವ್ನ್ ಸ್ವಲ್ಪನೂ ಅನ್ಕೊಂಡಿರ್ಲಿಲ್ಲ. ಹೆಂಗೋ ದೇವರ ಪುಣ್ಯದಿಂದ ಅವ್ರ ಮಗಳು ಕೂಡ ಬದುಕಿದ್ಲು, ಆಪರೇಷನ್ ಕೂಡ ಸಕ್ಸಸ್ ಆಯ್ತು. ಇವಾಗ ಹಂಗೆ ಸ್ವಲ್ಪ ದಿನ ಆದ್ಮೇಲೆ ತೋರಿಸ್ತಾರೆ. ಆಸ್ ಯೂಶುವಲ್ ನಮ್ ಹೀರೋ ಬಂದು ಬಸ್ಸಲ್ಲಿ ಬರ್ತಾ ಇರ್ಬೇಕಾದ್ರೆ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನೋಡಿದ್ವಲ್ಲ, ಅದೇ ತರ ಅವನು ಇನ್ನೊಂದ್ ಮುದ್ಕೆ ಹತ್ರ ಹೋಗ್ಬಿಟ್ಟು ಓವರ್ ಆಗಿ ರೋಪ್ ಎಲ್ಲ ಆಗ್ತಾ ಇರ್ತಾನೆ. ಇದನ್ನ ಗಮನಿಸೋ ನಮ್ ಹೀರೋ ಎದ್ದು ಬರ್ತಾನ. ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಅವ್ನೇನು ಮಾತಾಡಿಲ್ಲ, ಸೈಲೆಂಟ್ ಆಗಿ ನನ್ ಸ್ಟಾಪ್ ಬಂತು ಅಂತ ಇಳ್ದೋದಲ್ವಾ. ಇವಾಗ ಅವ್ನ ಹಂಗೆ ಹೇಳ್ಕೊಂತಾನೆ ಅಂತ ಹೇಳಿ ಅವ್ನ್ ಬಂದು ಓವರ್ ಆಗಿ ನಮ್ ಹೀರೋ ಹತ್ರ ಬಿಲ್ಡಪ್ ಕೊಡ್ತಾ ಇರ್ತಾನೆ. ಏನೋ ನಿನ್ ಸ್ಟಾಪ್ ಬಂತಾನೆ, ಇಳ್ದೋಗೋ, ಏನೋ ಅಂಗುರಾಯಿಸ್ತೀಯಾ ಅಂತ. ಅಷ್ಟೇ ನೆಕ್ಸ್ಟ್ ಮಿನಿಟ್ ಬೀಳತ್ತೆ ನೋಡಿ ಅವ್ನಿಗೆ ಗೂಸಾಗ್ಲು. ಸರಿಯಾಗಿ ತಿಂತಾನೆ ಹೋದೆ, ಓಡಿಸಿ ಹೊಡಿತಾನೆ ಅವ್ರನ್ನ. ಅದಾದ್ಮೇಲೆ ನಮ್ ಹೀರೋ ಬಸ್ ಇಳಿದು ಹೋಗ್ಬೇಕಾದ್ರೆ ಎಲ್ಲರೂ ನೋಡಿ ಕ್ಲಾಪ್ ಮಾಡ್ತಾರೆ. ಅವ್ನಿಗೆ ನಾಚಿಕೆ ಆಗೋಯ್ತು, ಮುಖ ಮುಚ್ಚಿಟ್ಕೊಂಡು ಓಡೋಗ್ತಾನೆ. ಈ ಒಂದು ಜಾಗದಲ್ಲಿ ಮಾತ್ರ ಹೆಲ್ಪ್ ಮಾಡಿಲ್ಲ, ಯಾರ್ಗೆ ಎಲ್ಲೇ ಯಾವ್ದೇ
ಯಾವುದೇ ಜಾಗದಲ್ಲಿ ಹೆಲ್ಪ್ ಬೇಕಾದ್ರೆ ಕೂಡ ಓಡೋಗಿ ಹೆಲ್ಪ್ ಮಾಡ್ತಾ ಇರ್ತಾನೆ. ಅದಕ್ಕೆ ಹೇಳೋದು, ಅನ್ಕೊಳ್ಳದ ಸ್ಥಿತಿಯಲ್ಲಿ ಒಬ್ಬರಿಗೆ ನಾವು ಹೆಲ್ಪ್ ಮಾಡಿದ್ರೆ ಯಾವ್ದೋ ಒಂದು ಮುಖಾಂತರ ಮತ್ತೆ ನಮ್ಗೆ ತಿರುಗಿ ಬಂದೇ ಬರುತ್ತೆ ಅಂತ. ಈಗ ನಮ್ ಹೀರೋ ಒಂದು ಜಿಮ್ ನಡೆಸ್ತಾ ಇದ್ದ ಅಲ್ವಾ, ಆ ಜಾಗದಲ್ಲಿ ಅವ್ರ ಮಗಳು ಇರ್ಬೇಕಾದ್ರೆ ನಮ್ ಸೆಕೆಂಡ್ ಹೀರೋ ಅವ್ರ ಗರ್ಲ್ ಫ್ರೆಂಡ್ ಆ ಜಾಗಕ್ಕೆ ಬರ್ತಾರೆ. ಪ್ರೆಗ್ನೆಂಟ್ ಅಂತ ಹೇಳಿದ್ವಲ್ಲ, ಗೊಟ್ಟೆ ಸ್ವಲ್ಪ ಮುಂದೆ ಬಂದಿರುತ್ತೆ. ನಮ್ ಹೀರೋ ಅವ್ರ ಮಗಳಿಗಂತ ಹುಡುಗಿನ ನೋಡಿದ್ರೆ ತುಂಬಾನೇ ಇಷ್ಟ, ಓಡೋಗಿ ಹಗ್ ಮಾಡ್ಕೊಂತಾಳೆ. ಅಷ್ಟೇ ಒಂದು ಡ್ರಾಯಿಂಗ್ ನ ಕೂಡ ಕೊಡ್ತಾಳೆ. ಆ ಡ್ರಾಯಿಂಗ್ ಅಲ್ಲಿ ಸೆಕೆಂಡ್ ಹೀರೋ ಆಗಿರೋ ಅಂದ್ರೆ ಪೊಲೀಸ್ ಆಗಿರೋ ನಮ್ ಸೆಕೆಂಡ್ ಹೀರೋ ಪಕ್ಕದಲ್ಲಿ ಅವ್ರ ಗರ್ಲ್ ಫ್ರೆಂಡ್ ಜೊತೆಗೆ ಅವ್ರ ಮಗು ಕೂಡ ಇದ್ದಿರುತ್ತೆ. ಆತರ ಒಂದು ಡ್ರಾಯಿಂಗ್ ಮಾಡ್ಕೊಟ್ಟಾಗ ಇವಳಿಗಂತೂ ತುಂಬಾನೇ ಹಾರ್ಟ್ ಟಚ್ ಆಗ್ಬಿಡುತ್ತೆ. ಆ ಹುಡುಗಿ ನಂಗೆ ಹಗ್ ಮಾಡ್ಕೊಂತಾಳೆ. ಹಾರ್ಟ್ ಬಿಟ್ ಕೇಳಿಸ್ಕೊಳ್ಳೋದಕ್ಕೋಸ್ಕರ. ಹಾರ್ಟ್ ಯಾರ್ದು? ಇವರ ಬಾಯ್ ಫ್ರೆಂಡ್ ಇದೆ ತಾನೆ, ಅದರಿಂದನೇ ತುಂಬಾ ಖುಷಿಯಾಗಿ ಹಗ್ ಮಾಡ್ಕೊಂತಾಳೆ. ಅದನ್ನ ಮೇಲಿರೋ ನಮ್ ಸೆಕೆಂಡ್ ಹೀರೋ ಆತ್ಮಾಗಿ ಬಂದು ನೋಡೋದನ್ನ ತೋರಿಸ್ತಾರೆ. ಇಲ್ಲಿಗೆ ಮೂವಿ ಕೂಡ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ನೀವೆಲ್ಲ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ. ಸೊ ಇದೇ ತರ ಇಂಟ್ರೆಸ್ಟಿಂಗ್ ಮೂವೀಸ್ ನೋಡ್ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.